नमः ॐ विष्णुपादाय कृष्णपृष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंदा हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे जय राधा गोविंद राधे जय जगन्नाथा जय बलदेवा सुभद्रमाय जय सुदर्शना जय लक्ष्मी नरसिंह जय अनंत देव प्रहलाद नरसिंह जय अनंत देव जय गौरनिताय जय गौरान्विताय जय पंच तत्वा जय जय प्रभुपा जय जय प्रभुपा शिल प्रभुपाद की जय हरिनाम संकीर्तन की जय ದಂಡವತ್ ದಯವಿಟ್ಟು ನಾರಾಯಣ ಪ್ರಸಾದ್ ಪ್ರಭುಗಳೇ ಮಂಗಳಾಚರಣೆಯನ್ನ ಓದಿ ಹರೇ ಕೃಷ್ಣ ಪ್ರಭು. ಹಾಗೆ ಇರಲಿ, ಸ್ಕ್ರೀನ್ ಮೇಲೆ ನೋಡಿ ಓದುವುದು ನಾನು. ಸರಿ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಮನುಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪ್ನದಾಂತಿತಂ ವಂದೇಹಂ श्रीगुरुं श्रीयुतपदकमलं श्रीगुरुन् वैष्णवांश्च श्रीरूपं साग्रजातं सागणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च हे कृष्ण करुणा सिंधु दीनबंधु जगत्पते गोपेश गोपिका कांत राधाकांत नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे
ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಧನ್ಯವಾದಗಳು ಪ್ರಭುಗಳೇ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇಶೇ ನಾಮಿನೇ ನಮಸ್ತೆ ಗುರುಸೇವಾಯಾಂ ಚಾರಿಣಿ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಸೊ ನಿನ್ನೆ ಡಿಸ್ಕಷನ್ ಇಂದ ಮುಂದೆ ಹೋಗೋಣ. ಹಾ, ಅರ್ಜುನ ಹಾಕಿದ ಪ್ರಶ್ನೆಗಳಿಗೆ ಭಗವಂತ ಉತ್ತರ ಕೊಡ್ತಾ ಇದ್ದಾನೆ. ಅರ್ಜುನ ಹಾಕಿದ ಪ್ರಶ್ನೆ ಭಕ್ತರ ಅಥವಾ ಸ್ಥಿತಪ್ರಜ್ಞೆಯಲ್ಲಿರುವಂಥವರ ಲಕ್ಷಣಗಳೇನು ಅಂತ ಹೇಳಿ. ಆಮೇಲೆ ಎರಡನೇ ಪ್ರಶ್ನೆ, ಅವ್ರು ಹೇಗೆ ಮಾತಾಡ್ತಾರೆ ಅಂದ್ರೆ ಅವರು ದ್ವಂದ್ವಕ್ಕೆ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ. ಅಂದ್ರೆ ದ್ವಂದ್ವ ಬರ್ತದಲ್ಲ, ದ್ವಂದ್ವ ಅಂತಂದ್ರೆ ಸುಖ ದುಃಖ, ಪುಣ್ಯ ಅಪುಣ್ಯ, ನೋವು, ಈ ತರ ಎಲ್ಲ ದ್ವಂದ್ವಗಳು ಜೀವನದಲ್ಲಿ. ದ್ವಂದ್ವ ಇಲ್ಲದ ಜೀವನವೇ ಇಲ್ಲ. ಸೊ ಆ ದ್ವಂದ್ವಕ್ಕೆ ಹೇಗೆ ನಾವು ರೆಸ್ಪಾನ್ಸ್ ಮಾಡ್ತೇವೆ, ಅದಕ್ಕೆ ಸ್ಪೀಚ್ ಅಂತ ಹೇಳೋದು, ಮಾತು ಹೇಗೆ ಮಾತಾಡೋದು ಅಂತ ಹೇಳಿ. ಕಿಮಾಸೀತ. ಆಮೇಲೆ ಆಸೀತ, ಹೇಗೆ ಆಸೀನನಾಗಿದ್ದಾನೆ ಅಂದ್ರೆ ಇಂದ್ರಿಯಗಳನ್ನ ಹೇಗೆ ನಿಗ್ರಹ ಮಾಡಿ ಆ ಇಂದ್ರಿಯಗಳನ್ನ ಭಗವಂತನ ಹತ್ರ ಇಟ್ಕೊಂಡಿದ್ದಾನೆ, ಭಗವಂತನ ಕಡೆ ಕರ್ಕೊಂಡು ಹೋಗಿ ಇಟ್ಕೊಂಡಿದ್ದಾನೆ ಅಂತ ಹೇಳಿ. ಆಮೇಲೆ ನಿನ್ನೆ ಓದುವಾಗ ಅರ್ಥ ಆಯ್ತು ನಮಗೆ, ಇಂದ್ರಿಯಗಳನ್ನು ನಿಗ್ರಹ ಮಾಡೋದು ಅಂತ ಹೇಳಿ ತುಂಬಾ ಕಷ್ಟ. ಆದ ಕಾರಣ ತುಂಬಾ ಪ್ರಯತ್ನ ಪಡಬೇಕು ಅಂತ ಹೇಳಿ ಭಗವಂತ ಹೇಳಿದ್ದಾನೆ ಹಿಂದಿನ ಕ್ಲಾಸಲ್ಲಿ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತಾಸೀತ ಮತ್ಪರಃ. ಅದು ಹೇಗೆ ಇಂದ್ರಿಯವನ್ನ ಸಂಪೂರ್ಣವಾಗಿ ಹತೋಟಿಗೆ ತರಲಿಕ್ಕೆ ಸಾಧ್ಯ ಅಂದ್ರೆ ಆ ಇಂದ್ರಿಯಗಳನ್ನ ಭಗವಂತನ ಪಾದ ಕಮಲಗಳಿಗೆ ಅರ್ಪಿಸುವಂಥದ್ದು. ಅಂದ್ರೆ ತನ್ನ ಸಂಪೂರ್ಣ ಇಂದ್ರಿಯಗಳನ್ನ ಅಂದ್ರೆ ಮನಸ್ಸನ್ನ ಇಂದ್ರಿಯವನ್ನ ಎಲ್ಲ ಭಗವಂತನ ಸೇವೆಗೆ ನಿಯೋಜಿಸಿದ್ರೆ, ಮತ್ಪರರಾದ್ರೆ ನಮ್ಮ ಮನಸ್ಸು ಭಗವಂತನ ಕಡೆ, ಆಗ ಸಂಯಮ್ಯ ಆಗ್ತದೆ, ಸಂಯಮ ಆಗತ್ತೆ. ಯಾವ್ದು ಇಂದ್ರಿಯಗಳ ಸಂಯಮ ಆಗ್ಲಿಕ್ಕೆ ಸಾಧ್ಯ, ಇಲ್ಲದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಮಗೆ ಅರ್ಥ ಆಗಿದೆ. ಇನ್ನು ಮುಂದೆ ಹೋಗೋಣ. 62ನೇ ಶ್ಲೋಕ. ಇದು ಮಾಡ್ಲಿಲ್ಲ ಅಂದ್ರೆ ಏನಾಗ್ತದೆ? ಇಂದ್ರಿಯವನ್ನ ಸಂಯಮ ಮಾಡಿಲ್ಲ, ಭಗವಂತನ ಕಡೆಗೆ ಇಂದ್ರಿಯವನ್ನ ಕರ್ಕೊಂಡು ಹೋಗುದಿಲ್ಲ, ಭಗವಂತನ ಹೊರತಾಗಿ ಬೇರೆ ಎಲ್ಲ ಕಡೆ ಇಂದ್ರಿಯಗಳು ಹೋಗ್ತಾ ಉಂಟು, ಮನಸ್ಸು ಹೋಗ್ತಾ ಉಂಟು ಅಂದ್ರೆ ಏನಾಗ್ತದೆ ಅಂತ. ಅಂದ್ರೆ ಭೌತಿಕ ವಿಚಾರಗಳಲ್ಲಿ ನಮ್ಮ ಮನಸ್ಸು ಧ್ಯಾನ ಮಾಡಿದರೆ ಏನಾಗ್ತದೆ ಅಂತ ಹೇಳಿ 62ನೇ ಶ್ಲೋಕದಿಂದ ಹೇಳ್ತಾರೆ ಭಗವಂತ. ಅಂದ್ರೆ ಭಗವಂತ ಹೀಗಾದ್ರೆ ಹೇಗೆ ಅಂತ ಹೇಳಿ, ಅಂದ್ರೆ ಭಗವಂತನ ಕಡೆಗೆ ಬರದಿದ್ರೆ ಏನಾಗ್ತದೆ ಅಂತ ಹೇಳಿ ಇಲ್ಲಿ ಎಕ್ಸ್ಪ್ಲನೇಷನ್. ನನ್ನ ಕಡೆಗೆ ಬರದಿದ್ರೆ, ಮತ್ಪರರಾಗದಿದ್ರೆ ಏನಾಗ್ತದೆ ಅಂತ ಹೇಳಿ. ಮತ್ಪರರಾಗದಿದ್ರೆ ಏನಾಗ್ತದೆ? ಧ್ಯಾಯತೋ ವಿಷಯಾನ್ ಪುಂಸಾಂ. ಇಲ್ಲಿ ವಿಷಯ ಅಂತ ಹೇಳಿದ್ರೆ ಭೌತಿಕ ವಿಷಯಗಳು. ಇದನ್ನ ಭಗವಂತನ ಸೇವೆಯಲ್ಲಿ ಕೂಡ ನಿಯೋಜಿಸಬಹುದು, ಬಟ್ ಇಲ್ಲಿ ಭೌತಿಕ ಸೇವೆಗಳು, ಭೌತಿಕವಾದಂತಹ ಕೃಷ್ಣನನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ, ಭಗವದ್ ಭಕ್ತರನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ, ಅವರಿಗೆ ಏನು ಕನೆಕ್ಷನ್ನೇ ಇಲ್ಲದಂತ ಒಂದು ಭೌತಿಕವಾದ ಜೀವನ ನಡೆಸುವಂತಹ ವ್ಯಕ್ತಿಯ ಬಗ್ಗೆ ಮಾತಾಡುವಂಥದ್ದು ಇದು. ಧ್ಯಾಯತೋ ವಿಷಯಾನ್ ಪುಂಸಾ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹ ಸ್ಮೃತಿ ವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಈ ರೀತಿಯಲ್ಲಿ 63ನೇ ಶ್ಲೋಕ. ಕ್ರೋಧಾತ್ ಭವತಿ ಸಮ್ಮೋಹ.
ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಹೇಗೆ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕ ಪ್ರಗತಿಗೆ ಹೋಗ್ಬೇಕು, ಅವನು ಹೇಗೆ ಕೆಳಗೆ ಬೀಳ್ತಾನೆ, ನಿಧಾನಕ್ಕೆ ಅಧಪ್ಪತನ ಆಗ್ತಾನೆ ಅಂತ ಹೇಳಿ ಇಲ್ಲಿ ಭಗವಂತ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಅದನ್ನು ಓದೋಣ. ಅನುವಾದ ಭಾವಾರ್ಥ ಎಲ್ಲ ಶ್ರೀಲ ಪ್ರಭುಪಾದರದ್ದು. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಇದು ಮೊದಲನೆಯ ಶ್ಲೋಕ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಘ ತೇಷೂಪಜಾಯತೆ. ಧ್ಯಾಯತೋ ಅಂದ್ರೆ ಧ್ಯಾನ ಮಾಡುವಂಥದ್ದು. ಧ್ಯಾಯತೋ ವಿಷಯಾನ್, ವಿಷಯಾನ್ ಅಂದ್ರೆ ಈ ಇಂದ್ರಿಯಗಳಿಗೆ, ಇಂದ್ರಿಯ ಭೋಗಕ್ಕೆ ಸಂಬಂಧಪಟ್ಟ ವಿಷಯ, ಅಂದ್ರೆ ತನಗೆ ಸಂಬಂಧಪಟ್ಟ ವಿಷಯ. ಆತ್ಮಕ್ಕೆ ಅಂದ್ರೆ ಇಲ್ಲಿ ನನಗೆ ಅಂತ ಹೇಳುವ ವಿಚಾರಕ್ಕೆ ಸಂಬಂಧಪಟ್ಟದ್ದು. ಇಲ್ಲದಿದ್ರೆ ಅದು ಭೋಗದ ವಸ್ತು ಅಲ್ಲ. ಇದೇ ಭೋಗದ ವಸ್ತು ಪರರಿಗೆ ಅಂದ್ರೆ ಭಕ್ತರಿಗೆ ಅದು ಭೋಗದ ವಸ್ತು ಅಲ್ಲ, ಅಭಕ್ತನಿಗೆ ಅದು ಭೋಗದ ವಸ್ತು. ಈಗ ಲ್ಯಾಪ್ಟಾಪ್ ಅನ್ನೇ ಆಗ್ಲಿ, ಲ್ಯಾಪ್ಟಾಪ್ ಅನ್ನ ಭಗವಂತನ ಸೇವೆಗೆ ಉಪಯೋಗಿಸಿದ್ರೆ ಅದು ನಮ್ಮ ಭೋಗದ ವಸ್ತು ಅಲ್ಲ. ಆದ್ರೆ ಅದನ್ನೇ ನಾವು ನಮ್ಮ ಭೋಗಕ್ಕೆ ಉಪಯೋಗಿಸಿದ್ರೆ ಅದು ವಿಷಯ ಆಗ್ತದೆ, ನಮ್ಮ ಇಂದ್ರಿಯಗಳಿಗೆ ವಿಷಯ ಆಗ್ತದೆ. ಧ್ಯಾಯತೋ ವಿಷಯಾನ್ ಪುಂಸಃ, ಪುಂಸ ಅಂದ್ರೆ ವ್ಯಕ್ತಿ ಆ ವಿಷಯದ ಬಗ್ಗೆ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡೋದು ಮೊದಲನೇದು. ಥಿಂಕಿಂಗ್, ವಿಲ್ಲಿಂಗ್, ಫೀಲಿಂಗ್ ಅಂತ ನಾವು ಥಿಂಕಿಂಗ್ ಅಂದ್ರೆ ಯೋಚನೆ ಮಾಡೋದು, ಅದರ ಬಗ್ಗೆ ಚೆನ್ನಾಗಿ ಆ ವಿಷಯಗಳ ಬಗ್ಗೆ ಯೋಚನೆ ಮಾಡುವಂಥದ್ದು. ಆ ಯೋಚನೆ ಮಾಡೋ ಸ್ತರವೇ ನಾವು ನಿಲ್ಲಿಸ್ಬೇಕು, ಇಲ್ಲದ್ರೆ ಪ್ರಾಬ್ಲಮ್. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಃ ತೇಷೂಪಜಾಯತೆ. ಧ್ಯಾನ ಮಾಡಿ 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 ಆ ವಿಚಾರಗಳ ಬಗ್ಗೆ ಏನಾಗ್ತದೆ, ಅದರ ಜೊತೆ ಸಂಘ ಆಗ್ತದೆ, ನಮಗೆ ಸಂಘ ಬೆಳೀತದೆ. ಸಂಗಾತ್ ಸಂಜಾಯತೆ ಕಾಮಃ. ಆ ಸಂಘದಿಂದ ಏನಾಗ್ತದೆ, ಸಂಘ ಜಾಸ್ತಿ ಆದ ಹಾಗೆ ಅದನ್ನು ಈಡೇರಿಸಬೇಕು ಅಂತ ಹೇಳುವ ಕಾಮ ಶುರು ಆಗ್ತದೆ. ಅದನ್ನ ಆ ಒಂದು ಭಾವನೆಗಳನ್ನ, ಕಾಮನೆಗಳನ್ನ, ಭೋಗವನ್ನ ಈಡೇರಿಸಬೇಕು ಅಂತ ಹೇಳುವಂಥದ್ದ ಅದೇ ಕಾಮ. ಕಾಮ ಪೂರ್ತಿ ಆಗಿಲ್ಲ ಅಂದ್ರೆ ಕಾಮ ಕ್ರೋಧೋ ಬಿಜಾಯತೆ. ಕಾಮ ಪೂರ್ತಿ ಆಗಿಲ್ಲ ಅಂದ್ರೆ ಕ್ರೋಧ ಬರ್ತದೆ. ಕಾಮ ಪೂರ್ತಿ ಆದ್ರೆ ಏನಾಗ್ತದೆ, ಅಕಸ್ಮಾತ್ ಕ್ರೋಧಾದ್ಭವ. ಕಾಮ ಪೂರ್ತಿ ಆದ್ರೆ ಲೋಭ ಶುರು ಆಗ್ತದೆ. ಅದಿಲ್ಲಿ ಇಲ್ಲ. ಆದ್ರೂ ಕಾಮ ಅಂತ ಒಮ್ಮೆ ಸಂತೋಷ ಆಯ್ತು, ನಮಗೆ ತೃಪ್ತಿ ಆಯ್ತು ಅಂತ ಇಲ್ಲ, ಪುನಃ ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು ಅಂತ ಹೇಳಿ. ಈಗ ತಿನ್ನುವ ಅಭ್ಯಾಸ ಇರೋನಿಗೆ ಅದರಲ್ಲೊಂದು ತಿಂದು ಕಂಪ್ಲೀಟ್ ಸ್ಯಾಟಿಸ್ಫೈ ಅಂತಲ್ಲ, ಇನ್ನೂ ಬೇಕು, ಇನ್ನೂ ಬೇಕು ಅಂತ ಹೇಳಿದ ಹಾಗೆ ಈ ಕಾಮ ಅಂತ ಹೇಳುವಂಥದ್ದು ಯಾವುದೇ ರೀತಿಯ ಕಾಮ ಆಗಿರ್ಲಿ, ತಿನ್ನುವ ಕಾಮ ಆಗಿರ್ಲಿ, ಏನೇ ಆಗಿರ್ಲಿ, ಈ ಕಾಮನೆಗಳು ಯಾವತ್ತೂ ಸ್ಯಾಟಿಸ್ಫೈ ಆಗೋದು ಅಂತಿಲ್ಲ. ಇನ್ನೂ ಬೇಕು, ಇನ್ನೂ ಬೇಕು ಅಂತ. ಅಂದ್ರೆ ಒಮ್ಮೆಗೆ ಸ್ಯಾಟಿಸ್ಫೈ ಆಯ್ತು ಅಂದ್ರೆ ಅದರಲ್ಲಿ ಇನ್ನೂ ಲೋಭ, ಇನ್ನೂ ಬೇಕು ಅಂತ ಹೇಳಿ ಆಸೆ. ಅದು ಸ್ಯಾಟಿಸ್ಫೈ ಆಗ್ಲಿಲ್ಲ ಅಂದ್ರೆ ಕ್ರೋಧ ಬರ್ತದೆ. ಕ್ರೋಧಾದ್ಭವತಿ ಸಮ್ಮೋಹ. ಕ್ರೋಧದಿಂದ ಏನಾಗ್ತದೆ, ನಮ್ಮ ಮನಸ್ಸೆಲ್ಲ ಮೋಹಕ್ಕೆ, ಅಂದ್ರೆ ಮೋಹಕ್ಕೆ ಬಂಧಿತರಾಗ್ತೇವೆ ನಾವು. ಯಾಕಂದ್ರೆ ಒಂದು ಸಲ ನೋಡಿ, ಕೋಪ ಬಂತು ಅಂತ ಹೇಳಿದ್ರೆ ನಮ್ಮ ಮನಸ್ಸು ನಮ್ಮ ಕೈಯಲ್ಲೇ ಇಲ್ಲ, ನಮ್ಮ ಕೈಯಲ್ಲೇ ಇಲ್ಲ. ಆ ಒಂದು ಹತೋಟಿಯನ್ನೇ ತಪ್ಪಿಕೊಂಡಿರ್ತದೆ, ಆ ಒಂದು ಪರಿಸ್ಥಿತಿಯೇ ತಪ್ಪಿಕೊಂಡಿರ್ತದೆ. ಅಂತಹ ಮೋಹಕ್ಕೆ ಹುಳು ಹಾಕ್ತೇವೆ ನಾವು, ಹುಳಗಳ ಹಾಗೆ ಮೋಹವಾಗಿಬಿಡ್ತೇವೆ ನಾವು. ಮೋಹಾತ್ ಏನಾಗ್ತದೆ, ಮೋಹಾತ್ ಸ್ಮೃತಿ ವಿಭ್ರಮ. ಆಮೇಲೆ ನಾನು ಯಾರು ಅಂತ ಹೇಳುದನ್ನೇ ನಾವು ಮರೆತು ಬಿಡ್ತೇವೆ ಮೋಹದಿಂದ. ಸ್ಮೃತಿ ಅಂದ್ರೆ ನಾನೊಂದು ಭಗವಂತನ ಅಂಗ ಅಂತ ಹೇಳುದೇ ನಮಗೆ ಮರೆತು ಬಿಡ್ತದೆ. ಅಂತಹ ಭ್ರಮೆ ಆಗ್ಬಿಡ್ತದೆ, ಸ್ಮೃತಿ ಭ್ರಮೆ. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ. ಆ ಸ್ಮೃತಿ ಭ್ರಂಶ ಆದ್ರೆ ಸಂಪೂರ್ಣ ಬುದ್ಧಿ ನಾಶ ಆಗ್ತದೆ. ಆಧ್ಯಾತ್ಮಿಕವಾದಂತಹ ಬುದ್ಧಿಯಂತೂ ಸಾಧ್ಯವೇ ಇಲ್ಲ, ಅಂತಹ ಸ್ಥಿತಿಗೆ ತಲುಪ್ತೇವೆ. ಆಮೇಲೆ ಏನಾಗ್ತದೆ, ಪ್ರಣಶ್ಯತಿ. ಬುದ್ಧಿನಾಶಾತ್ ಪ್ರಣಶ್ಯತಿ. ಪ್ರಣಶ್ಯತಿ ಅಂದ್ರೆ ಸಂಪೂರ್ಣವಾಗಿ ಕೆಳಗೆ ಬೀಳುದು, ಪತನಗೊಳ್ಳುದು. ಅಂತಹ ಪತನಗೊಳ್ಳುವ ಸ್ಥಿತಿ ಆಗ್ತದೆ. ಯಾಕೆ ಆಗ್ತದೆ ಇದು ಅಂತ ಹೇಳಿದ್ರೆ, ಮತ್ಪರನಾಗದಿರುವಂತೆ ವ್ಯಕ್ತಿಗಾಗುವಂಥದ್ದು ಇದು. ಇದು ಸಂಪೂರ್ಣವಾಗಿ ಭೌತಿಕದಲ್ಲಿ ಮುಳುಗಿದವನಿಗೆ, ಅವನು ನೋಡ್ಲಿಕ್ಕೆ ಒಳ್ಳೆಯವನೇ ಇರಬಹುದು, ಅವನು ಚೆನ್ನಾಗಿಯೇ ಇರಬಹುದು, ಒಳ್ಳೆ ಬಿಹೇವಿಯರ್ ಇರಬಹುದು, ಆದ್ರೆ ಅವನು ಈ ತರದಲ್ಲೇ ನಿಧಾನವಾಗಿ ಪತನಗೊಳ್ತಾನೆ. ಆದ ಕಾರಣ ಇಲ್ಲಿ ಒಂದೇ ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ, ಭಗವಂತನ ಸೇವೆ, ಭಗವಂತನ ಭಕ್ತರ ಸೇವೆ, ಮತ್ಪರರಾಗುವುದು ಮಾತ್ರ. ಈ ನಿಟ್ಟಿನಲ್ಲಿ ಶ್ರೀಮದ್ ಭಾಗವತನಲ್ಲಿ ಒಂದು ಶ್ಲೋಕ ಇದೆ, ಕರ್ದಮ ಮುನಿಗಳು ಮತ್ತು ದೇವಹೂತಿ ಪ್ರಸಂಗದಲ್ಲಿ. ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಶಾಸ್ತ್ರ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಯಾರೆಲ್ಲ ಭಕ್ತರಾದವರಿಗೆ ಎಲ್ರಿಗೂ ಗೊತ್ತು
ಈ ವಿಷಯ ಅಂತ ಹೇಳುವಂಥದ್ದು, ಇಂದ್ರಿಯ ಭೋಗ ಅಂತ ಹೇಳುವಂಥದ್ದು ನಮ್ಮನ್ನ ಪುನಃ 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 ಇಲ್ಲಿ ಬಂಧನಕ್ಕೆ ಒಳಪಡಿಸ್ತದೆ. ನಮ್ಮನ್ನ ಈ ಅಟ್ಯಾಚ್ಮೆಂಟ್ ಅಂತ ಇದೆಯಲ್ಲ, ಈ ಭೌತಿಕ ವಿಚಾರಗಳಿಗೆ ನಮಗೆ ಅಟ್ಯಾಚ್ಮೆಂಟ್, ಆ ಅಟ್ಯಾಚ್ಮೆಂಟ್ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ಪುನಃ ಪುನಃ ನಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬರ್ತದೆ. ಆದ ಕಾರಣ ಇದು ನಮಗೆ ತುಂಬಾ ಕಷ್ಟದ ವಿಚಾರ ಅಂತ ಯಾರಿಗೆ ಗೊತ್ತಾಗ್ತದೆ? ಭಕ್ತರಿಗೆ. ಅಭಕ್ತರಾದವರಿಗೆ ಇದು ಗೊತ್ತಾಗುದಿಲ್ಲ. ಆದ ಕಾರಣ ಭಕ್ತರಾದವರು ಇದೇ ಅಟ್ಯಾಚ್ಮೆಂಟ್ ಅನ್ನ ಗಮನವಿತ್ತು ಕೇಳಿ, ಇದೇ ಒಂದು ಅಟ್ಯಾಚ್ಮೆಂಟ್ ಅನ್ನ ಯಾರಿಗೆ ಕೊಡ್ತಾರೆ? ಭಗವದ್ ಭಕ್ತರಲ್ಲಿ ನಿಯೋಜಿಸ್ತಾರೆ. ಶ್ರೀಮದ್ ಭಾಗವತದಲ್ಲಿ ಹೇಳಿದೆ, 3ನೇ ಕ್ಯಾಂಟು, 3rd ಕ್ಯಾಂಟು ಇದು. ಭಗವದ್ ಭಕ್ತರ ಸೇವೆಯಲ್ಲಿ ಭಕ್ತರಲ್ಲಿ ಅದೇ ಕಾಮನೆಗಳನ್ನ ಭಕ್ತರಲ್ಲಿ ಇಡ್ತಾರೆ. ಯಾವುದನ್ನ? ಈ ಒಂದು ವಿಚಾರವನ್ನ, ವಿಷಯದ ಆಸೆಯನ್ನ, ಭೌತಿಕ ವಿಷಯ. ಅಂದ್ರೆ ಇಲ್ಲಿ ನಾವು ಎಂತೆಲ್ಲ ಮಾಡ್ತೇವೆ ಭೌತಿಕವಾಗಿ, ಅದನ್ನು ಸಂಪೂರ್ಣವಾಗಿ ಭಗವದ್ ಭಕ್ತರು ಮತ್ತು ಭಕ್ತರ ಸಂಘದಲ್ಲಿ ಮಾಡಿದರೆ ಏನಾಗ್ತದೆ? ಭಗವಂತನ ಪ್ರೀತಿ ಸಿಗ್ತದೆ. ಈ ಕಾಮನೆಗಳನ್ನ ಪೂರ್ತಿ ಮಾಡ್ಲಿಕ್ಕೆ ನಾವು ಇಲ್ಲಿ ನನ್ನ ಕಾಮನೆಗಳನ್ನ ಪೂರ್ತಿ ಮಾಡ್ಲಿಕ್ಕೆ ಪ್ರಯತ್ನಿಸುವ ಬದಲು ಭಗವದ್ ಭಕ್ತರ ಕಾಮನೆಗಳನ್ನ, ಅದಲ್ಲದೆ ಭಗವಂತನ ಕಾಮನೆಗಳನ್ನ ಪೂರ್ಣ ಮಾಡ್ಲಿಕ್ಕೆ ನಾವು ಪ್ರಯತ್ನಿಸಿದ್ರೆ ನಮಗೆ ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲೇ ಈಗಲೇ ಕೂಡ್ಲೇ ನಮಗೆ ಮುಕ್ತಿ ಆಗ್ತದೆ. ಮುಕ್ತಿ ಆಗ್ತದೆ. ಯಾವುದರಿಂದ ಮುಕ್ತಿ ಆಗ್ತದೆ? ಎಲ್ಲಾ ಪ್ರಾಬ್ಲಮ್ಗಳಿಂದ ಮುಕ್ತಿ ಆಗ್ತದೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಸತತವಾಗಿ ಭಗವಂತನ ಸೇವೆಯ ಅವಕಾಶ ಸಿಗ್ತದೆ. ಭಕ್ತನಿಗೆ ಮುಕ್ತಿ ಅಂದ್ರೆ ಸೇವೆಯೇ, ಭಕ್ತನಿಗೆ ಬೇರೆ ಯಾವ ಮುಕ್ತಿಯೂ ಇಲ್ಲ. ಈ ರೀತಿಯಲ್ಲಿ ಶ್ರೀಮದ್ ಭಾಗವತಂ ಹೇಳಿದೆ. ಇದನ್ನ ನಾವು ಅರ್ಥ ಮಾಡಿಕೊಂಡು ಶ್ರೀಲ ಪ್ರಭುಪಾದರು ಬರ್ತದ ನಾವು ಓದೋಣ. ಅನುವಾದ. ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ. ಇಂತಹ ಆಸಕ್ತಿಯಿಂದ ಕಾಮವು ಹುಟ್ಟುತ್ತದೆ. ಕಾಮದಿಂದ ಕ್ರೋಧವು ಉದ್ಭವವಾಗುತ್ತದೆ. ಭಾವಾರ್ಥ. ಕೃಷ್ಣ ಪ್ರಜ್ಞೆ ಇಲ್ಲದವನು ಇಂದ್ರಿಯಗಳ ಸುಖದ ವಸ್ತುಗಳನ್ನು ಕುರಿತು ಯೋಚನೆ ಮಾಡುವಾಗ ಐಹಿಕ ಬಯಕೆಗಳು ಉಂಟಾಗುತ್ತವೆ. ಇಂದ್ರಿಯಗಳು ವಾಸ್ತವಿಕ ಕಾರ್ಯದಲ್ಲಿ ತೊಡಗಲು ಬಯಸುತ್ತವೆ. ಇಂದ್ರಿಯಗಳು ವಾಸ್ತವಿಕ ಕಾರ್ಯದಲ್ಲಿ ತೊಡಗಲು ಬಯಸುತ್ತವೆ. ಅಂದ್ರೆ ಆ ವಸ್ತು ಏನ್ ಮಾಡಬೇಕು, ಅದರಲ್ಲಿ ಇಂದ್ರಿಯ ತೊಡಗಿದ್ರೆ ಏನಾಗ್ತದೆ? ನನ್ನ ಸ್ವಂತಕ್ಕೋಸ್ಕರ ಆ ವಸ್ತುವನ್ನ ಉಪಯೋಗಿಸ್ಲಿಕ್ಕೆ ಶುರು ಮಾಡುತ್ತೇನೆ ನಾನು. ಅವನ್ನು ಅಂದ್ರೆ ಆ ಇಂದ್ರಿಯ ವಸ್ತುಗಳನ್ನ ಭಗವಂತನ ಅಲೌಕಿಕ ಪ್ರೀತಿಯ ಸೇವೆಯಲ್ಲಿ ತೊಡಗಿಸದಿದ್ದರೆ ನಿಶ್ಚಯವಾಗಿಯೂ ಅವು ಪ್ರಾಪಂಚಿಕತೆಯ ಸೇವೆಯಲ್ಲಿ ತೊಡಗಲು ಬಯಸುತ್ತವೆ. ಯಾವುದನ್ನ? ಇಂದ್ರಿಯವನ್ನ ಇಂದ್ರಿಯ ವಸ್ತುವನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸದಿದ್ರೆ ಏನಾಗ್ತದೆ? ಅದು ಪ್ರಾಪಂಚಿಕ ಸೇವೆ ಅಂದ್ರೆ ಮಾಯೆಯ ಸೇವೆಯಲ್ಲಿ ತೊಡಗುತ್ತದೆ. ಅದು ಯಾವುದು? ಇಂದ್ರಿಯಗಳು. ಸ್ವರ್ಗ ಲೋಕದಲ್ಲಿರುವ ಇತರ ದೇವತೆಗಳ ಮಾತಿರಲಿ, ಐಹಿಕ ಜಗತ್ತಿನಲ್ಲಿ ಶಿವ ಮತ್ತು ಬ್ರಹ್ಮರು ಸೇರಿದಂತೆ ಪ್ರತಿಯೊಬ್ಬನೂ ಇಂದ್ರಿಯ ವಸ್ತುಗಳ ಪ್ರಭಾವಕ್ಕೆ ಒಳಗಾಗುತ್ತಾರೆ. ಇದರ ಬಗ್ಗೆ ನಿನ್ನೆ ಹೇಳಿದ್ದೆವು ನಾವು. ಈ ಬೇರೆ ಬೇರೆ ಉದಾಹರಣೆ ಶ್ರೀಲ ಪ್ರಭುಪಾದರು ಕೊಡುವಾಗ ನಾವು ಅರ್ಥ ಮಾಡಬೇಕು. ಇಲ್ಲಿ ಕೂಡ ಬರೆದಿದ್ದಾರೆ ಐಹಿಕ ಜಗತ್ತಿನಲ್ಲಿ ಅಂತ ಹೇಳಿ. ಯಾಕೆಂದ್ರೆ ಭಗವಂತ ಶಿವ ಬ್ರಹ್ಮ ಎಲ್ಲ ಪರಮೋತ್ತಮ ಭಕ್ತರು ಭಗವಂತನ. ಆದ ಕಾರಣ ನಾವು ಯಾವತ್ತೂ ಅವರನ್ನು ಆ ರೀತಿಯಲ್ಲಿ ತೊಡಬಾರದು, ನಾವು ನೋಡ್ಲೇಬಾರದು, ಖಂಡಿತವಾಗಿ ನೋಡಬಾರದು. ಆದ್ರೆ ಇದೊಂದು ನಿನ್ನೆ ಹೇಳಿದ ಹಾಗೆ ಭಗವಂತನ ಲೀಲೆಯಲ್ಲಿರುವಂತಹ ಪಾತ್ರಧಾರಿಗಳೆಲ್ಲ ಅದಕ್ಕೆ ಬೇಕಾದ ಹಾಗೆ ಚೆನ್ನಾಗಿ ನಾಟಕವನ್ನ ಮಾಡ್ತಾರೆ. ಆ ನಾಟಕ ಯಾಕೆ ಅಂತ ಹೇಳಿದ್ರೆ ನಮಗೆಲ್ಲ ತಿದ್ದುಕೊಳ್ಳಿಕ್ಕೆ. ಹಾಗೆ ಹೇಳಿ ಭಗವಂತ ಶಿವ ಹೀಗೆ, ಬ್ರಹ್ಮ ಹೀಗೆ ಅಂತ ಹೇಳಿ ನಾವು ತಿಳ್ಕೊಂಡ್ರೆ ಮಹಾಪಾಪ ಅದು. ಅಂತಹ ಪಾಪವನ್ನು ನಾವು ಮಾಡಲೇಬಾರದು. ಯಾಕೆಂದ್ರೆ ಇದನ್ನು ಅರ್ಥ ಮಾಡುದಿಲ್ಲ ತುಂಬಾ ಜನ. ಸುಮ್ಮನೆ ಶಿವನಿಗೆ ಅಥವಾ ಬ್ರಹ್ಮನಿಗೆ ಈ ರೀತಿ ಹೇಳಿ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಅಧಪತನವನ್ನು ನಾವೇ ಕಂಡುಕೊಂಡಾಗೆ. ನಮಗೆ ಒಂದು ಇಂಚು ಭಕ್ತಿ ಇಲ್ಲ, ಆದ್ರೆ ಹೇಳುವಾಗ ಬೇರೆಲ್ಲ ದೇವರ ಬಗ್ಗೆ ತುಂಬಾ ಮಾತಾಡ್ತೀವಿ ನಾವು. ಅವ್ರ ಹಾಗೆ, ಇವ್ರ ಹಾಗೆ, ಇವ್ರ ಹಾಗೆ, ಅವ್ರ ಹಾಗೆ ಅಂತ ಹೇಳಿ. ನಮ್ಮ ಬಗ್ಗೆ ನಮಗೆ ನೋಡ್ಕೊಳ್ಬೇಕು. ಫಸ್ಟಿಗೆ ನಮ್ಮ ಬಗ್ಗೆ, ನಮ್ಮ ಜೀವನದಲ್ಲಿ ನಾವೇ ಹೇಗಿದ್ದೇವೆ, ನಮ್ಮ ಆತ್ಮಾವಲೋಕನ ಮಾಡಲಿಲ್ಲ ಅಂದ್ರೆ ಈ ತೀರೆಲ್ಲ ತಪ್ಪಾಗಿ ಶುರುವಾಗ್ತದೆ. ಅದಕ್ಕೋಸ್ಕರ ನಾವು ಬೆಳಿಗ್ಗೆ ರಾತ್ರಿ ಪ್ರತಿ ಕ್ಷಣವೂ ಆತ್ಮ ಅವಲೋಕನ ಮಾಡಬೇಕು. ನಾನು ಹೇಗಿದ್ದೇನೆ, ನನ್ನ ಮನಸ್ಸು ಹೇಗಿದೆ, ನಾನು ಯಾವ ರೀತಿಯಲ್ಲಿ ಜೀವನ ಮಾಡ್ತೇನೆ, ಶಾಸ್ತ್ರಕ್ಕೆ ಅನುಗುಣವಾಗಿದ್ದೇನಾ, ಶಾಸ್ತ್ರಕ್ಕೆ ವಿರುದ್ಧವಾಗಿ ಹೋಗ್ತಿದ್ದೇನಾ, ಬೇರೆ ಭಕ್ತರಿಗೆ ನೋವು ಕೊಡ್ತೇನಾ, ಸಾಮಾನ್ಯ ವ್ಯಕ್ತಿಗಳಿಗೆ ಸುಮ್ಮನೆ ನೋವು ಕೊಡ್ತೇನಾ, ಈ ರೀತಿ ಎಲ್ಲ ನೋಡ್ಬೇಕು, ಆತ್ಮ ಅವಲೋಕನ ಮಾಡ್ತಿರ್ಬೇಕು. ಆಮೇಲೆ ನಾನು ಏನೆಲ್ಲ ತಪ್ಪು ಮಾಡ್ತೇನೆ ದಿನ,
ಸೂರ್ಯಾದಿ ದೇವತೆಗಳು ನನ್ನನ್ನು ನಿತ್ಯವೂ ಗಮನಿಸ್ತಾ ಇದ್ರು ನಾನು ಅದನ್ನ ಕಡೆಗಣಿಸಿ ನಾನೇನೆಲ್ಲ ಮಾಡ್ತಿದ್ದೇನೆ, ಎಂಥ ನೀಚ ವೃತ್ತಿಗಳನ್ನ ಮಾಡ್ತಿದ್ದೇನೆ ನಾನು ಅಂತ ಹೇಳಿ ನಮ್ಮ ಮನಸ್ಸಲ್ಲೇ ನೋಡ್ಬೇಕು. ಯಾಕಂತ ಹೇಳಿದ್ರೆ ನಾವ್ ಅನ್ಕೊಳ್ತೇವೆ ನಾವು ಸರಿ ನೇರ ಅಂತೇಳಿ, ನಾನೇ ಮಾಡಿದ್ದು ಸರಿ ಅಂತ ಅನ್ಕೊಳ್ತೇವೆ. ಆದ್ರೆ ಆತ್ಮ ಅವಲೋಕನ ಮಾಡುದು ಯಾವಾಗ ಅಂತ ಹೇಳಿದ್ರೆ ಶಾಸ್ತ್ರ ಅಧ್ಯಯನದಿಂದ, ಭಕ್ತರ ಸಂಗನದಿಂದ. ಈಗ ಭಕ್ತರ ಸಂಘದಿಂದ ಆತ್ಮ ಅವಲೋಕನ ಅಂತ ಹೇಳಿದ್ರೆ, ಈಗ ಉದಾಹರಣೆ ಕೊಡ್ತೇನೆ. ಒಬ್ಬ ಭಕ್ತ ಇರ್ತಾನೆ, ಭಕ್ತನ ಮನೆಯಲ್ಲಿ ನಾನು ಹೋಗಿರ್ತೇನೆ, ಆ ಭಕ್ತನ ಮನೆಯಲ್ಲಿ ನಾನು ಮಲಗಿರ್ತೇನೆ, ನಿದ್ದೆ ಮಾಡಿರ್ತೇನೆ. ಮರು ದಿವಸ ಹೇಳ್ತೇನೆ, ಹೇಳುವಾಗ ನೋಡ್ತೇನೆ ಭಕ್ತ ಮಲಗಿದ ಬೆಡ್ ಅನ್ನ ಮಡಚಿ ಅಲ್ಲಿ ಗುಡಿಸಿ ಸಾರಿಸ್ತಾನೆ. ಗುಡಿಸಿ ಸಾರಿಸಿ ಆಮೇಲೆ ಸ್ನಾನಕ್ಕೆಲ್ಲ ಹೋಗ್ತೇನೆ. ಆದ್ರೆ ನಾನು ಇಷ್ಟು ದಿನ ಸುಮ್ಮನೆ ಮಡಚಿ ಹೋಗ್ತಾ ಇದ್ದೆ, ಆದ್ರೆ ಅವರಲ್ಲಿ ಗುಡಿಸಿ ಸಾರಿಸ್ತಿದ್ದಾರೆ ಮಲಗಿದ ಜಾಗವನ್ನು. ಯಾಕೆ ಅಂತೇಳಿ ನಾನು ಪ್ರಶ್ನೆ ಆಗ್ತೇನೆ. ಆಗ ಹೇಳ್ತಾರೆ ಭಕ್ತರು, ಈ ಮಲಗಿದು ಅಂತ ಹೇಳಿದ್ರೆ ತಮೋ ಗುಣ, ಇಡೀ ಮನೆಯಲ್ಲಿ ತಮೋ ಗುಣ, ನನ್ನ ದೇಹ ಮಾತ್ರ ಅಲ್ಲ ಮನೆಯು ಕೂಡ ತಮೋ ಗುಣಕ್ಕೆ ವ್ಯಾಪ್ತಿಯಾಗಿರ್ತದೆ ಆ ಗುಣವು. ಆದ ಕಾರಣ ಅದನ್ನ ಫಸ್ಟಿಗೆ ಕ್ಲೀನ್ ಮಾಡಬೇಕು. ಆ ಕ್ಲೀನ್ ಮಾಡುವಾಗ ಸತ್ವಗುಣ ಬರ್ತದೆ. ಶುದ್ಧತೆ ಅಂತ ಹೇಳುದು ಕ್ಲೀನಿಂಗ್ ಅಲ್ಲಿ ಸತ್ವಗುಣ ಬರ್ತದೆ. ಆ ಸತ್ವಗುಣದಿಂದ ನಮ್ಮ ಮನಸ್ಸಿಗೆ ಒಳ್ಳೆಯ ಯೋಚನೆಗಳು ಬಂದು ಪುನಃ ಭಗವಂತನ ಕಡೆ ಜಾಸ್ತಿ ಪ್ರೇರೇಪಣೆ ಆಗ್ತದೆ, ಭಕ್ತಿ ಜಾಸ್ತಿ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ಉದ್ದೇಶಕ್ಕೋಸ್ಕರ ನಾನು ನಿತ್ಯವೂ ಎದ್ದ ಕೂಡ್ಲೆ ನಾನು ಮಲಗಿರುವಂತಹ ಜಾಗೆಯನ್ನು ಅಟ್ಲೀಸ್ಟ್ ಕ್ಲೀನ್ ಮಾಡ್ತೇನೆ. ಇದೊಂದು ಹೇಗಾಯ್ತು ನಮಗೆ ಚೇಂಜಸ್. ನಾನು ಇಷ್ಟು ದಿನ ಅನ್ಕೊಳ್ತಿದ್ದೆ ನಾನೇ ಮಾಡೋದು ಸರಿ, ಆ ಥರದ್ದೊಂದು ಇದೆ ಅಂತಲೇ ಗೊತ್ತಿಲ್ಲ ನನಗೆ. ಆದ್ರೆ ಭಕ್ತರ ಸಂಘದಿಂದ ಈ ಮನಸ್ಸು ಬದಲಾವಣೆ ಆಯ್ತು. ಹೇಳದೇ ಬೇಡ, ನೋಡಿಯೇ ಬದಲಾವಣೆ ಆಯ್ತು. ಈ ರೀತಿಯಲ್ಲಿ ನಾವು ಇದನ್ನ ಅರ್ಥ ಮಾಡಬೇಕು. ಈ ಉದಾಹರಣೆಗಳನ್ನೆಲ್ಲ ಇಹ ಜೀವನದ, ಅಕಸ್ಮಾತ್ ಆ ಭಕ್ತರು ಮಾಡದೆ ಇನ್ನೊಬ್ಬ ಭಕ್ತ ಹೋಗಿದ್ದಾನೆ ಅಂತ ಇಟ್ಕೊಳ್ಳುವ, ಅವನು ಸ್ವಲ್ಪ ಉಚ್ಚ ಕೋಟಿಯ ಭಕ್ತನಾಗಿರ್ತಾನೆ. ಆಗ ಆ ಭಕ್ತರಲ್ಲಿ ಹೇಳೋದು, ನೋಡಿ ಈ ತರ ಸ್ನಾನ ಮಾಡಿ ಜಪ ಮಾಡಿದ್ರೆ ಒಳ್ಳೇದು ಅಂತ ಹೇಳುವಾಗ, ಹೌದಲ್ವೇ ಅಂತ ಅವರು ಹೇಳ್ತಾರೆ. ಈ ರೀತಿಯಲ್ಲಿ ಪರಸ್ಪರ ಭಾವನೆಗಳನ್ನು ಹಂಚಿಕೊಂಡು ಭಕ್ತಿಯಲ್ಲಿ ಮುಂದೆ ಹೋಗುವುದೇ ಭಕ್ತರ ಲಕ್ಷಣ, ಜಗಳ ಮಾಡುವುದಲ್ಲ ಲಕ್ಷಣ. ಇಹ ಜೀವನದ ಅಸ್ತಿತ್ವದ ಸಮಸ್ಯೆಯಿಂದ ಪಾರಾಗಲು ಒಂದೇ ಮಾರ್ಗವೆಂದರೆ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದು. ಇದು ಸ್ಟ್ಯಾಂಡರ್ಡ್, ಎಲ್ಲಿ ಹೋದ್ರು ಇದು ಸ್ಟ್ಯಾಂಡರ್ಡ್. ಇದನ್ನು ನಾವೇ ಹೇಳುದು. ನನಗೆ ಒಬ್ರು ಭಕ್ತರು ಹೇಳಿದ್ರು, ಭಕ್ತರಲ್ಲ, ಒಂದ್ಸಲ ಇಲ್ಲಿ ಬರುವಾಗ ನಾವು ಈ ತರ ಕ್ಲಾಸ್ ಮಾಡುವಾಗ ಒಬ್ರು ಹೇಳಿದ್ರು, ಇದೇನು ಭಗವದ್ಗೀತೆಯಲ್ಲಿ ಬರೀ ಕೃಷ್ಣ 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 ಕೃಷ್ಣನನ್ನೇ ಹೇಳ್ತಾ ಇದ್ದಾರೆ, ಬೇರೆ ಏನೂ ಇಲ್ವಾ ಇದರಲ್ಲಿ? ಕೃಷ್ಣ ಮತ್ತೆ ಕೃಷ್ಣನಿಗೆ ಶರಣಾಗುದು, ಅದು ಬಿಟ್ಟರೆ ಬೇರೆ ಏನು ನೀವು ಮಾತಾಡುದಿಲ್ಲ ಅಂತ ಹೇಳಿದ್ರು ನನಗೆ. ಅಂದ್ರೆ ಅಷ್ಟು ನಮಗೆ ಕೃಷ್ಣ ಬೇಡ, ನಮಗೆ ಜರ್ಜರಿತರಾಗಿದ್ದೇವೆ, ಕೃಷ್ಣ ಅಂತ ಹೇಳುದೇ ಬೇಡ. ಆಮೇಲೆ ಲೋಕದಲ್ಲಿ ನೋಡಿ, ಕೃಷ್ಣ ಅಂತ ಹೇಳುವ ಬೇರೆ ದೇವತೆಗಳಿಗೆ ಜಾಸ್ತಿ ರೆಸ್ಪೆಕ್ಟ್, ಕೃಷ್ಣನಿಗೆ ರೆಸ್ಪೆಕ್ಟೇ ಕೊಡುದಿಲ್ಲ. ಯಾಕೆಂತ ಹೇಳಿದ್ರೆ ಅದರ ಬಗ್ಗೆ ಅಪಪ್ರಚಾರವೇ ಜಾಸ್ತಿ, ಮಾಡುವವರೇ ಜಾಸ್ತಿ. ಇದೆಲ್ಲ ನಾವು ವೈಷ್ಣವರ ಅಪರಾಧ ಮಾಡುವಂಥದ್ದು, ಭಗವಂತನ ಅಪರಾಧ ನಮ್ಗೆ ಗೊತ್ತಿಲ್ಲದೆ. ಆದ್ರೆ ಯಾವುದೋ ಜನ್ಮದ ಸುಕೃತಿ, ಆಮೇಲೆ ಪರಮ ಭಕ್ತರ ಒಂದು ಸಂಘದಿಂದ, ಯಾವುದೋ ರೀತಿಯ ಸಂಘದಿಂದ ನಮಗೆ ಈ ಭಾಗ್ಯ ಸಿಕ್ಕಿದೆ. ಈಗಾದ್ರೂ ನಾವು ಸೀರಿಯಸ್ ಆಗ್ಬೇಕು. ಭಗವಂತ ಮೂಲ, ಎಲ್ಲದ್ರದ್ದು ಮೂಲ ಆ ಭಗವಂತನನ್ನೇ ನಾವು ಗಮನಿಸದಿದ್ರೆ ಇನ್ನೆಲ್ಲಿ ನಮಗೆ ಯಾರು ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ? ಯಾರು ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಇಹ ಜೀವನದ ಅಸ್ತಿತ್ವದ ಸಮಸ್ಯೆಯಿಂದ ಪಾರಾಗಲು ಒಂದೇ ಮಾರ್ಗ ಎಂದರೆ ಕೃಷ್ಣ ಪ್ರಜ್ಞೆಯನ್ನ ಬೆಳೆಸಿಕೊಳ್ಳುವುದು. ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡುವುದು, ಕೃಷ್ಣ ಪ್ರಜ್ಞೆಯಲ್ಲಿ ಜಾಸ್ತಿ ಜಾಸ್ತಿ ತೊಡಗಿಕೊಂಡ್ರೆ ಮಾತ್ರ ಈ ಭೌತಿಕವಾದ ಗೊಂದಲಗಳಿಂದ, ಭೌತಿಕವಾದ ಸಾಮ್ರಾಜ್ಯದಲ್ಲಿ ನಡೆಯುವಂತಹ ಎಲ್ಲಾ ಕಾರ್ಯ ವಿಚಾರಗಳಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಶಿವನು ಗಾಢವಾದ ಧ್ಯಾನದಲ್ಲಿದ್ದನು, ಆದರೆ ಪಾರ್ವತಿಯು ಇಂದ್ರಿಯ ಸುಖಕ್ಕಾಗಿ ಅವನನ್ನು ಕಾಡಿದಾಗ ಅವನು ಒಪ್ಪಿಕೊಂಡ. ಇದರಿಂದ ಕಾರ್ತಿಕೇಯನ ಜನನವಾಯಿತು. ಹರಿದಾಸ ಠಾಕುರರು ತರುಣ ಭಗವದ್ಭಕ್ತರಾಗಿದ್ದಾಗ ಇದೇ ರೀತಿ ಮಾಯಾದೇವಿಯ ಅವತಾರವು ಅವರನ್ನು ಆಕರ್ಷಿಸಲು ಪ್ರಯತ್ನಿಸಿತು. ಆದರೆ ಅವರಿಗೆ ಶ್ರೀಕೃಷ್ಣನಲ್ಲಿ ಪರಿಶುದ್ಧವಾದ ಭಕ್ತಿ ಇದ್ದುದರಿಂದ ಸುಲಭವಾಗಿ ಈ ಪರೀಕ್ಷೆಯಲ್ಲಿ ಗೆದ್ದರು. ಇಲ್ಲಿ ವೈಷ್ಣವ ಮತ್ತು ದೇವ ಅಂದ್ರೆ ಭಗವಂತ ಶಿವ ಪರಮೋತ್ತಮ ಭಕ್ತ, ಆದರೆ ಇಲ್ಲಿ ದೇವತಾ ರೂಪವನ್ನ ತೋರಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಬ್ರಹ್ಮ ದೇವತಾ ರೂಪಿ, ಆದರೆ ಹರಿದಾಸ್ ಠಾಕೂರರು ಬ್ರಹ್ಮನೇ, ಹರಿದಾಸ್ ಠಾಕೂರರು ಕೂಡ ಬ್ರಹ್ಮನೇ. ಆ ಹರಿದಾಸ್ ಠಾಕೂರು ಪರಮ ಭಕ್ತ, ಭಕ್ತನಿಗೂ ದೇವತೆಗೂ ಕಂಪೇರ್ ಮಾಡ್ತಿದ್ದಾರೆ ಇಲ್ಲಿ. ಅಂದ್ರೆ ಭಗವಂತ ಶಿವ ದೇವತೆಯ
ರೋಲ್ ತಗೊಳ್ಳುವಾಗ ಹೇಗೆ ಆಕ್ಟ್ ಮಾಡಿದ್ದಾರೆ. ಭಗವಂತನ ಪರಮ ಭಕ್ತರಿಗೆ ಹೀಗೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮೇ ಭಕ್ತ ಪ್ರಣಶ್ಯತಿ ಅಂತ ಹೇಳಿದ್ದಾರೆ. ನಮೇ ಭಕ್ತ ಪ್ರಣಶ್ಯತಿ, ಇಲ್ಲಿ ಬರ್ತಾ ಇರುವ ಶ್ಲೋಕದಲ್ಲಿ ಪ್ರಣಶ್ಯತಿ ಅಂತ ಉಂಟು. ಯಾರು ಪ್ರಣಶ್ಯತಿ? ಭಕ್ತರಲ್ಲದವರು ಪ್ರಣಶ್ಯತಿ. ಭಕ್ತರು ಯಾವತ್ತೂ ಪ್ರಣಶ್ಯತಿ ಆಗ್ಲಿಕ್ಕಿಲ್ಲ. ಭಕ್ತರು ಯಾವತ್ತೂ ಪತನ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಭಕ್ತರಲ್ಲದವರು ಪತನ ಹೊಂದುತ್ತಾರೆ ಅಂತ ಹೇಳುವುದಕ್ಕೆ ಒಂದು ಆಕ್ಟಿಂಗ್ ನ ಮುಖಾಂತರ, ಒಂದು ಡ್ರಾಮದ ಮುಖಾಂತರ ನಮಗೆ ಅರ್ಥ ಆಗ್ತದೆ. ಈ ಡ್ರಾಮದಲ್ಲಿ ಬೇರೆ ಬೇರೆ ಪಾತ್ರಧಾರಿಗಳು ಭಗವಂತನ ಭಕ್ತರು. ಹೇಗೆ ಬೇಕು ಹಾಗೆ ಭಗವಂತನ ಭಕ್ತರು ಪಾತ್ರ ಮಾಡ್ತಾರೆ. ಉದಾಹರಣೆಗೆ ಜಯ ವಿಜಯರು ದ್ವಾರಪಾಲಕರಾಗಿದ್ರು. ಆದ್ರೆ ಅವರಿಗೆ ಮತ್ತೆ ದ್ವಾರಪಾಲಕದಿಂದ ಅವರಿಗೆ ಭಗವಂತನ ಜೊತೆ ಯಾವ ಒಂದು ಎಂತ ಹೇಳುದು ರಸವನ್ನ ಎಕ್ಸ್ಚೇಂಜ್ ಮಾಡಬೇಕು ಅಂತ ಹೇಳಿ, ವೀರ್ಯ ರಸವನ್ನ ಎಕ್ಸ್ಚೇಂಜ್ ಮಾಡಬೇಕು ಎಂಬ ದೃಷ್ಟಿಕೋನ ಬರುವಾಗ ಭಗವಂತನ ಸೇವೆಗೋಸ್ಕರ ಅವರು ಬೇರೆ ಬೇರೆ ಜನ್ಮ ತಾಳಿದ್ರು. ರಾಕ್ಷಸರ ಜನ್ಮ ತಾಳಿದ್ರು. ಆ ರಾಕ್ಷಸರ ಜನ್ಮ ತಾಳಿ ಭಗವಂತನಿಗೆ ಸೇವೆ ಮಾಡಿದ್ರು. ಆದ್ರೆ ನಾವು ನೋಡ್ಲಿಕ್ಕೆ ಹಿರಣ್ಯಕಶಿಪು ಒಳ್ಳೆಯವನಲ್ಲ, ಆದ್ರೆ ಜಯ ವಿಜಯವರು ಒಳ್ಳೆಯವರೇ. ಅಂದ್ರೆ ಅದು ಪಾತ್ರಧಾರಿಗಳು. ಆ ಪಾತ್ರ ಒಳ್ಳೆದಲ್ಲ, ಆದ್ರೆ ಆ ಪಾತ್ರ ಮಾಡಿದಂತ ವ್ಯಕ್ತಿಗಳು ಭಗವಂತನ ಶುದ್ಧ ಭಕ್ತರಾಗಿದ್ರು. ಇಲ್ಲಂದ್ರೆ ಅಷ್ಟು ಸುಲಭ ಇಲ್ಲ ಭಗವಂತನ ಜೊತೆ ಜಗಳ ಮಾಡ್ಲಿಕ್ಕೆ, ಯುದ್ಧ ಮಾಡ್ಲಿಕ್ಕೆ ಏನಷ್ಟು ಸುಲಭವ. ಆದ್ರೆ ಭಗವಂತನ ಜೊತೆ ಯಾರ್ಯಾರು ಕೈಂಕರ್ಯದಲ್ಲಿ ಪಾಳಾಗಿದ್ದಾರೆ ಅವರೆಲ್ಲ ಭಗವಂತನ ಸೇವೆಗೆ ಅಂತ ಬಂದಿದ್ದಾರೆ. ಆ ಸೇವೆಯಲ್ಲಿ ಅವರು, ಆದ ಕಾರಣ ನಾವು ಈ ಒಂದು ಕಥೆಯನ್ನ ಕೇಳುವಾಗ ಸ್ವಲ್ಪ ಜಾಗರೂಕತೆಯಿಂದ ಕೇಳಬೇಕು. ಯಾವ ರೀತಿಯಲ್ಲಿ ಒಂದಿಂಚು ಕೂಡ ಈ ಭಗವದ್ ಭಕ್ತರಾದ ಶಿವ ಆಗ್ಲಿ, ಬ್ರಹ್ಮ ಆಗ್ಲಿ, ಅಥವಾ ಯಾರೇ ಆಗ್ಲಿ ಅವರ ಬಗ್ಗೆ ನಮಗೆ ಎಳ್ಳಷ್ಟು ಸಂಶಯ ಇರಬಾರದು. ಇದೆಲ್ಲ ಪಾತ್ರ ಅಂತ ತಿಳ್ಕೊಂಡು ನಮಗೆ ಕೇರ್ಫುಲ್ ಆಗ್ಬೇಕು. ಯಾಕಂದ್ರೆ ನಾವು ಪತಿತರಿಗೆ ಎಕ್ಸಾಂಪಲ್ ತೋರಿಸ್ಲಿಕ್ಕೆ ಇದೆಲ್ಲ ಮಾಡುದು. ನಾವು ಇಲ್ಲಿ ಮೂವಿಯನ್ನು ನೋಡಿ ನಾವು ಅದನ್ನು ಎಕ್ಸಾಂಪಲ್ ಆಗಿ ತಗೊಳ್ತಾ ಇದ್ದೇವೆ. ಹೌದಲ್ಲ ಅಂತ ಹೇಳಿ. ಆದ್ರೆ ಇದು ನಿಜವಾದ ಮೂವಿ, ನಮ್ಮ ಜೀವನದಿಂದ ಉದ್ಧಾರ ಮಾಡುವಂತಹ ನಿಜವಾದ ಮೂವಿ ಇದು. ಈ ಮೂವಿಯನ್ನು ನಾವು ನಿಜವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಹರಿದಾಸ ಠಾಕೂರ್ರ ಬಗ್ಗೆ ತಿಳಿದೆವು ನಾವು. ಆದರೆ ಅವರಿಗೆ ಸ್ವಲ್ಪ ದೊಡ್ಡದು ಮಾಡ್ತೀನಿ. ಆದರೆ ಪಾರ್ವತಿಯು ಇಂದ್ರಿಯ ಸುಖಕ್ಕ ಅದಾಯ್ತು. ಆದರೆ ಅವರಿಗೆ ಶ್ರೀಕೃಷ್ಣನಲ್ಲಿ ಪರಿಶುದ್ಧವಾದ ಭಕ್ತಿ ಇದ್ದುದರಿಂದ, ಯಾರಿಗೆ? ಹರಿದಾಸ್ ಠಾಕೂರ್ರಿಗೆ ಸುಲಭವಾಗಿ ಈ ಪರೀಕ್ಷೆಯಲ್ಲಿ ಗೆದ್ದರು. ಮೇಲೆ ಹೇಳಿದ ಶ್ರೀ ಯಾಮುನಾಚಾರ್ಯರ ಶ್ಲೋಕದಲ್ಲಿನ ಯದವದಿ ಮುಖಪದ ಯದವದಿ ಮಮ ಚೇತಃ ಕೃಷ್ಣ ಪದಾರವಿಂದೇ ನವ ನವ ರಸಧಾಂ ನಿವುದ್ಯತಾಂ ರಂತುಮಾಸೀತ್, ಆ ಶ್ಲೋಕದಲ್ಲಿ ಲಾಸ್ಟ್ ಕ್ಲಾಸಲ್ಲಿ ನಾವು ಕೇಳಿದ್ದೇವೆ. ಪ್ರಾಮಾಣಿಕನಾದ ಭಗವದ್ ಭಕ್ತನು ಭಗವಂತನ ಅನುಯಾಯಿಯಾಗಿ ಉತ್ತಮ ಅಭಿರುಚಿಯನ್ನು ಬೆಳೆಸಿಕೊಂಡು ಆಧ್ಯಾತ್ಮಿಕ ಸಂತೋಷವನ್ನು ಬಯಸುತ್ತಾನೆ. ಎಲ್ಲ ಐಹಿಕ ಇಂದ್ರಿಯ ಸುಖವನ್ನು ದೂರ ಮಾಡುತ್ತಾನೆ. ಇದೇ ಗೆಲುವಿನ ಗುಟ್ಟು ಅಂತ ಹೇಳಿದ್ರೆ ಭಗವಂತನ ಪಾದಕಮಲಗಳಿಗೆ, ಭಕ್ತರ ಕಮಲಗಳಿಗೆ ಶರಣಾಗೋದು. ಇದೇ ಗುಟ್ಟು ಅರ್ಥ ಆಯ್ತು. ಆದ್ರೆ ಗುಟ್ಟನ್ನು ಗುಟ್ಟಾಗಿ ಇಡದೆ ರಟ್ಟು ಮಾಡಿದ್ರೆ ಒಳ್ಳೆ ವಿಚಾರ. ಯಾಕೆಂದ್ರೆ ಅದು ಓಪನ್ ಸೀಕ್ರೆಟ್. ಶಿಲ ಪ್ರಭುಪಾದರು ಇಲ್ಲಿ ಹೇಳ್ತಿದ್ದಾರೆ, ಇದನ್ನು ಓಪನ್ ಸೀಕ್ರೆಟ್. ಇದನ್ನ ನಾವು ಅರ್ಥ ಮಾಡ್ಕೊಂಡು ಪುನಃ 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 ಇದರ ಬಗ್ಗೆ ಚರ್ಚೆ ಮಾಡ್ತಾ ಇರ್ಬೇಕು. ಹೇಳಿದ್ದನ್ನೇ ಹೇಳ್ಬೇಕು, ಭಗವಂತನ ಬಗ್ಗೆ ಹೇಳಿದ್ದನ್ನೇ ಹೇಳ್ಬೇಕು. ಆಗ ನಮಗೆ ಯಾವಾಗ ಬೋರ್ ಆಗುವುದಿಲ್ವೋ ಅದರ ಅರ್ಥ ಭಗವಂತನ ಕಡೆ ಹೋಗ್ತಾ ಇದ್ದೇವೆ ಅಂತ ಹೇಳಿ. ಈಗ ಪ್ರೇಮಿ ಇಬ್ಬರು ಗಂಡ ಹೆಂಡತಿ ಅಲ್ಲ, ಪ್ರಿಯತಮ ಮತ್ತು ಪ್ರಿಯಕರ ಏನೇ ಇರಲಿ, ಒಂದು ಗಂಡು ಹೆಣ್ಣುಗೆ ಪ್ರೀತಿ ಇದೆ ಅಂತ ಹೇಳಿದ್ರೆ ಏನು ಹೇಳಿದ್ರು ಖುಷಿಯೇ. ಎಲ್ಲವೂ ಸಂಗೀತದ ತರವೇ ಕೇಳ್ತಾ ಉಂಟು ಅವರಿಗೆ. ಅದೇ ರೀತಿಯಲ್ಲಿ ನಮಗೆ ಭಗವಂತನ ಜೊತೆ ಹಾಗೆ ಆಗ್ಬೇಕು. ಇವರು ಹೇಳ್ತಾರೆ, ಯಾರು ನೆನ್ಪರ್ತಾ ಇಲ್ಲ, ಹೇಳ್ತೀನಿ. ಒಬ್ಬರು ರಾಜ ಕುಲಶೇಖರ ಆಳ್ವಾರ್ ಅಂತ ಹೇಳಿ, ರಾಮಾನುಜಾಚಾರ್ಯರ ಪರಂಪರೆ, ಶ್ರೀ ವೈಷ್ಣವ ಪರಂಪರೆಯಲ್ಲಿ ಕುಲಶೇಖರ ಆಳ್ವಾರ್ ಅಂತ ಹೇಳಿ ಅವ್ರು ಹೇಳ್ತಾರೆ, ಯಾವತ್ತು ಭಗವಂತನ ಕಡೆ ನನ್ನ ಮನಸ್ಸು ಹೋಗ್ಲಿ, ಭಗವಂತನ ಚರಣಗಳಿಗೆ ನನ್ನ ಮನಸ್ಸು ಹೋಗ್ಲಿ ಅಂತ.
ಶ್ರೀವಲ್ಲಭೇತಿ ವರದೇತಿ ದಯಾಪರೇತಿ ಭಕ್ತ ಪ್ರಿಯೇತಿ ಭವಲುಂಟನ ಕೋವಿದೇತಿ ನಾಗೇತಿ ನಾಗಶಯನೇತಿ ಜಗನ್ನಿವಾಸೇತ್ಯಾಲಾಪಿನಂ ಪ್ರತಿದಿನಂ ಕುರು ಮಾಂ ಮುಕುಂದ ಆಲಾಪಿನಂ. ಈ ಆಲಾಪನೆ ಅಂದ್ರೆ ಏನು? ಇಲ್ಲಿ ಗಂಡು ಹೆಣ್ಣು ಏನು ಆಲಾಪನೆ ಮಾಡ್ತಾ ಇದ್ರು, ನೀನು ಚಂದಾಗಿದ್ಯಾ, ನಿನ್ನ ಮನೆಯಲ್ಲಿ ಏನಿದೆ, ನೀನು ಮಾಡಿದ ಅಡಿಗೆ ಒಳ್ಳೆದುಂಟು, ಆಹಾ 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 ಅಂತ ಹೇಳಿ ಒಬ್ರಿಗೊಬ್ರು ಹೇಳ್ತಾ ಇರ್ತಾರೆ. ಆದ್ರೆ ಇಲ್ಲಿ ಆಲಾಪನೆ ಯಾರು ಮಾಡ್ತಿದ್ದಾರೆ? ರಾಜನಾದವಂತವ ಶುದ್ಧ ಭಕ್ತನಾಗಿ ಭಗವಂತನ ಆಲಾಪಿನಂ ಪ್ರತಿದಿನಂ ಕುರು ಮಾಂ ಮುಕುಂದ, ಸಂಪೂರ್ಣವಾಗಿ ಮುಕುಂದನ ಬಗ್ಗೆ ಆಲಾಪನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅದೇ ಭಗವದ್ ಭಕ್ತಿ. ಅಂದ್ರೆ ಇಲ್ಲಿ ಏನಿದೆ ಅದನ್ನೇ ಭಗವಂತನ ಸೇವೆಗೆ ತೊಡಗಿಸಿದ್ರೆ ಭಗವಂತನ ಭಕ್ತಿ. ಸುಲಭವಾದ ವಿಚಾರ, ಸುಲಭವಾದ ವಿಚಾರ. ಆದರೆ ನಾವು ಎಷ್ಟು ಈ ಇಂದ್ರಿಯಗಳನ್ನ ಜನ್ಮ ಜನ್ಮಾಂತರದಿಂದ, ಎಷ್ಟೋ ವರ್ಷಗಳಿಂದ, ಇವತ್ತಿಂದ ನಿನ್ನೆಯಿಂದ ಏನೇ ಇರಲಿ ಅದನ್ನ ನಾವು ಅಲ್ಲೇ ಭೋಗದ ವಸ್ತುವಿನಲ್ಲೇ ಅಂಟಿಸಿಕೊಂಡಿಟ್ಟಿದ್ದೇವೆ. ಅದು ಭೋಗದ ವಸ್ತುಗಳು ಗೊತ್ತೇ, ಸಪರೇಟ್ ಆಗ್ಲಿಕ್ಕೆ ಆಗದಂತ ರೀತಿಯಲ್ಲಿ ಅಂಟಿಕೊಂಡಿದ್ದೇವೆ. ಆ ಅಂಟಿನಿಂದ ನಾವು ಹೊರಗೆ ಬರಬೇಕು ಅಂತ ಹೇಳಿದ್ರೆ ಅಂಟಿಗಿಂತ ಗಟ್ಟಿಯಾದ ಅಂಟು ಭಗವದ್ ಭಕ್ತರ ನಂಟು. ಆದ ಕಾರಣ ಆ ಭಗವದ್ ಭಕ್ತನ ನಂಟನ್ನ ಮಾಡ್ತಾ ಮಾಡ್ತಾ ಈ ಒಂದು ಭೌತಿಕವಾದ ಅಂಟಿಂದ ನಾವು ಹೊರಗೆ ಬರ್ಲಿಕ್ಕೆ ಸಾಧ್ಯ ಉಂಟು. ಈ ನೈಲ್ ಪಾಲಿಶ್ ಹಾಕ್ತೇವಲ್ಲ ನಾವು, ಆ ನೈಲ್ ಪಾಲಿಶ್ ಅನ್ನು ತೆಗಿಲಿಕ್ಕೆ ಇನ್ನೊಂದೇನೋ ಲಿಕ್ವಿಡ್ ಇದೆಯಲ್ಲ, ಅದೇ ತರ ಭಗವಂತನ ಭಕ್ತರು ಆ ಲಿಕ್ವಿಡ್ ನಮ್ದು ಅದನ್ನ ಮೂಲದಿಂದ, ಇಂದ್ರಿಯ ಸುಖವನ್ನ ಮೂಲದಿಂದ ಹೊಡೆದು ಹಾಕ್ತಾರೆ. ಆಯುರ್ವೇದದಲ್ಲಿ ಇದ್ದ ಹಾಗೆ, ಆಯುರ್ವೇದ ಅಂತ ಹೇಳಿದ್ರೆ ರೋಗವನ್ನ ಮೂಲದಿಂದ ತೆಗೆಯುವಂತಹ ಒಂದು ಶಾಸ್ತ್ರ. ಅದೇ ರೀತಿಯಲ್ಲಿ ಭಗವದ್ ಭಕ್ತರು ಅಂತ ಹೇಳಿದ್ರೆ ನಮ್ಮ ಭವ ರೋಗವನ್ನ ಮೂಲದಿಂದ ಕಿತ್ತು ಹಾಕುವಂತಹ ಒಂದು ಶಾಸ್ತ್ರ. ಇಂತಹ ದುಃಖ ಯಾವುದು ಹೇಳಿದ್ದಾರೆ ಇಲ್ಲಿ? ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ಬಿಜಾಯತೆ. ಇಂತಹ ಕ್ರೋಧ ಯಾವುದು ನಮಗೆ ಅಂಟಿಕೊಳ್ಳುವುದಿಲ್ಲ ಯಾವಾಗ? ಭಗವದ್ ಭಕ್ತರ ಸಂಘದ ಜೊತೆ ನಮ್ಮ ಸಾಧನೆ. ಈಗ ನಾವು ಸಂಘದಲ್ಲಿ ನಮಗೆ ಯಾವುದೋ ಒಬ್ಬ ಭಗವಂತನ ಭಕ್ತನ ಸಂಘದಲ್ಲಿ ನಮಗೆ ಏನೋ ತೊಡಕು ಬರ್ತಾ ಇದೆ ಅಂದ್ರೆ ನಮ್ಮ ಸಾಧನೆ ಸರಿಯಾಗಿಲ್ಲ ಅಂತ ಅರ್ಥ. ಈಗ ಯಾವುದೋ ಭಕ್ತನನ್ನು ನೋಡ್ತೇನೆ, ಆಮೇಲೆ ಅವನೊಟ್ಟಿಗೆ ಏನೋ ಮಾತಾಡ್ತೇನೆ, ನನಗೂ ಅವನಿಗೆ ರಿಲೇಶನ್ಶಿಪ್ ಸರಿ ಆಗ್ತಾ ಇಲ್ಲ, ಅಯ್ಯೋ ಅಂತ ಅಂದ್ರೆ ಅದ್ರ ಅರ್ಥ ನನ್ನ ಸಾಧನೆ ಸರಿ ಇಲ್ಲ ಅಂತ ಹೇಳಿ. ಸಾಧನೆ ಜೊತೆ ಜೊತೆ ಸಂಘ ಬೇಕು. ಸಾಧನೆ ಜೊತೆ ಜೊತೆ ಸಂಘ ಮಾಡ್ತಾ 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 ಇಂತಹ ಒಂದು ಕೀಳು ಪ್ರವೃತ್ತಿಯು, ಅದು ಹಿಂದಿನ ಶ್ಲೋಕದಲ್ಲಿ ನೋಡಿದೆ, ಕೀಳು ಪ್ರವೃತ್ತಿಯು ನಮಗೆ ಎಳ್ಳಷ್ಟು ಇಷ್ಟ ಇಲ್ಲ, ಅದರ ಬಗ್ಗೆ ನಮಗೆ ಬೇಡ ಅಂತ ಅನ್ನಿಸುವಂತಹ ಲಕ್ಷಣಗಳು ಕಾಣ್ತದೆ. ಕೃಷ್ಣ ಪ್ರಜ್ಞೆ ಇಲ್ಲದವನು ಕೃತಕವಾದ ತುಳಿತದಿಂದ ಇಂದ್ರಿಯಗಳನ್ನು ನಿಯಂತ್ರಿಸುವುದರಲ್ಲಿ ಬಹಳ ಶಕ್ತನಾಗಿರಬಹುದು. ಕೃತಕವಾದ ತುಳಿತದಿಂದ ಇಂದ್ರಿಯಗಳನ್ನು ನಿಯಂತ್ರಿಸುವುದು ಅಂದ್ರೆ ಕೂತ್ಕೊಂಡು ಹತೋಟಿಯಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಪಡುದು. ಆದ್ರೆ ಎಷ್ಟು ವರ್ಷ? 10 ವರ್ಷ, 20 ವರ್ಷ, 5 ವರ್ಷ, 1 ವರ್ಷ, 2 ವರ್ಷ, ಆಮೇಲೆ ಸೋಲ್ತಾನೆ ಅವನು. ಬೇಡ ನನಗಿದು, ನಂಗೆ ಇಂದ್ರಿಯ ಸುಖವೇ ಒಳ್ಳೇದು ಅಂತ ಅನ್ನಿಸಿ ಅಲ್ಲಿಗೆ ಹೋಗ್ತಾನೆ. ಇದಕ್ಕೆ ಬೇರೆ ಬೇರೆ ಉದಾಹರಣೆಗಳಿವೆ. ಶೌಬರಿ ಮುನಿಗಳು ಈ ರೀತಿಯಲ್ಲಿ, ಆಮೇಲೆ ವಿಶ್ವಾಮಿತ್ರ ಮುನಿಗಳು, ನಿಮ್ಗೆಲ್ಲ ಗೊತ್ತಿದ್ದಂತಹ ಇದು ಉದಾಹರಣೆಗಳು. ಆಮೇಲೆ ಈಗ ಕೂಡ ನಾವು ತುಂಬಾ ಜನರನ್ನು ಕೇಳಿದ್ದೇವೆ, ಆ ಗುರುಗಳು ಹೀಗಾದ್ರು, ಈ ಗುರು ಹೀಗಾದ್ರು, ಯಾಕೆ ಹಾಗೆ ಆಗ್ತಾ ಉಂಟು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಭಗವದ್ ಭಕ್ತಿಯನ್ನ ಹೃದಯಕ್ಕೆ ತಕೊಳ್ಳಿಲ್ಲ, ಭಕ್ತರ ಸೇವೆ ಮಾಡಲಿಲ್ಲ ಅಂತ ಅರ್ಥ. ಇನ್ನೂ ಸ್ವಲ್ಪ ಅದಕ್ಕೆ ರೆಡಿ ಇಲ್ಲದಿರುವಾಗ ಸನ್ಯಾಸ ಸ್ವೀಕಾರ. ಶಿಲ ಪ್ರಭುಪಾದರು ಹೇಳ್ತಾರೆ, ಯಾರಾದ್ರೂ ರೆಡಿ ಇಲ್ಲದೆ ಸನ್ಯಾಸ ಸ್ವೀಕಾರ ಮಾಡಿದ್ದಾರೆ ಅಂದ್ರೆ ಅವರಿಗೆ ಸ್ವಲ್ಪ ದಿನದಲ್ಲೇ ಗೊತ್ತಾಗ್ತದೆ ನಾನು ಸನ್ಯಾಸಕ್ಕೆ ರೆಡಿ ಇಲ್ಲ ಅಂತ ಹೇಳಿ. ಆಮೇಲೆ ಅವರು ಕೆಳಗೆ ಬಿದ್ದು ಮದುವೆ ಆಗ್ತಾರೆ ಅಂತ ಹೇಳಿದ್ದಾರೆ ಶಿಲ ಪ್ರಭುಪಾದರು. ಆದ ಕಾರಣ ಸರಿಯಾದ ಟ್ರೈನಿಂಗ್ ತುಂಬಾ ಅಗತ್ಯ ಎಲ್ಲರಿಗೂ, ಅವರಿಗೆ ಇವರಿಗಿಂತಲ್ಲ. ಯಾಕಂದ್ರೆ ಎಲ್ಲರಿಗೂ ಇಂದ್ರಿಯ ನಿಗ್ರಹ ಇಂಪಾರ್ಟೆಂಟ್, ಬರೀ ಸನ್ಯಾಸಿಗಳಿಗಲ್ಲ. ಬ್ರಹ್ಮಚಾರಿಗೆ, ಗೃಹಸ್ಥನಿಗೆ, ವಾನಪ್ರಸ್ಥನಿಗೆ, ಅದೇ ರೀತಿಯಲ್ಲಿ ಸನ್ಯಾಸಿಗೆ ಇಂದ್ರಿಯ ನಿಗ್ರಹಣ ತುಂಬಾ ತುಂಬಾ ಇಂಪಾರ್ಟೆಂಟ್. ಆ ಇಂದ್ರಿಯ ನಿಗ್ರಹ ಮಾಡ್ತಾ ಮಾಡ್ತಾ ಭಗವಂತನ ಸೇವೆ ಮಾಡಬೇಕು. ಆ ಭಗವಂತನ ಸೇವೆಯಿಂದ, ಭಗವಂತನ ಸಂಘದಿಂದ, ಭಗವದ್ ಭಕ್ತರ ಸಂಘದಿಂದ ಈ ಇಂದ್ರಿಯ ನಿಗ್ರಹ ನಾವು ಕೃತಕವಾಗಿ ಮಾಡಿದ್ದು ಖಂಡಿತವಾಗಿ ಫಲ ಬರುವುದಿಲ್ಲ, ಸುಲಭವಾಗಿ ಆಗ್ತದೆ. ಆ ಇಂದ್ರಿಯ ನಿಗ್ರಹ ಸಂಘದಿಂದ ಕೃತವಾಗಿ ಅಗತ್ಯವೇ ಇಲ್ಲ. ಯಾಕೆಂದ್ರೆ ಕೃತಕ ಅಂತ ಹೇಳಿದ್ರೆ ಏನು? ಈಗ ಒಂದು ಉದಾಹರಣೆ ಕೊಡ್ತೇನೆ. ನಾವು ಭಗವಂತನ ಭಕ್ತರ ಸಂಘದಲ್ಲಿ ಅಲ್ಲಿ ಹೋಗ್ತೇವೆ, ಅವ್ರು ಚೆನ್ನಾಗಿ ವಡೆ, ರಸಗುಲ್ಲ, ಪೂರಿ ಇದನ್ನೆಲ್ಲ ಕೊಟ್ಟು ದೇವರಿಗೆ ಅರ್ಪಿಸಿರ್ತಾರೆ. ಏನು ಒಳ್ಳೊಳ್ಳೆ ರಸಗುಲ್ಲ ಎಲ್ಲ.
ನನಗೆ ಅಯ್ಯೋ ನನ್ನ ಇಂದ್ರಿಯ ನಿಗ್ರಹ ಮಾಡ್ಬೇಕು, ಇದೆಲ್ಲ ತಿನ್ಬಾರ್ದು ಅಂತ ಮನಸ್ಸಿಗೆ ಅನ್ನಿಸ್ತಾ ಉಂಟು ಅಂತ ಇಟ್ಕೊಳ್ಳೋಣ. ಆಮೇಲೆ ನಾನು ಹೋಗ್ತೇನೆ ಹೊರಗೆ, ಇದು ಬೇಡ ಅಂತ ಹೇಳಿ, ಪ್ರಸಾದವನ್ನ ಬೇಡ ಅಂತ ಹೇಳಿ ಹೋಗ್ತೇನೆ ನಾನು. ಇಂದ್ರಿಯ ನಿಗ್ರಹ ಮಾಡಬೇಕು, ಆದ್ರೆ ಇಲ್ಲಿ ಭಗವಂತನ ಭಕ್ತರು ಕೊಟ್ಟದ್ದಂತ ಪ್ರಸಾದವನ್ನ ಸ್ವೀಕರಿಸಲು ಬೇಕು. ಯಾಕಂತ ಹೇಳಿದ್ರೆ ಸ್ವಲ್ಪ ಸಾಕು ಅಂತ ಹೇಳ್ಬೋದು, ಆದ್ರೆ ಬೇಡ ಅಂತ ಹೇಳುವಾಗಿಲ್ಲ. ಆದ ರೀತಿಯಲ್ಲಿ ಬೇಡ ಅಂತೇಳಿ ಹೊರಗೆ ಹೋದೆ ಅಂತ ಇಟ್ಕೊಳ್ಳೋಣ. ಸ್ವಲ್ಪ ದಿನದಲ್ಲಿ ಗೊತ್ತಾಗ್ತದೆ, ನಾನು ಇದು ಕಷ್ಟ ಇದೆ ನನಗೆ ನನ್ನ ಇಂದ್ರಿಯ ನಿಗ್ರಹ ಮಾಡ್ಲಿಕ್ಕೆ. ಆಮೇಲೆ ಹೊರಗೆ ಹೋಗಿ ಹೋಟ್ಲಲ್ಲಿ ಅದೇ ರಸಗುಲ್ಲ ಚೆನ್ನಾಗಿ ತಿಂತೇನೆ. ಭಕ್ತರು ಕೊಟ್ಟದ್ದು ಅದೇ, ಆದ್ರೆ ನಾನು ಆ ಭಕ್ತರು ಕೊಟ್ಟದನ್ನ ತಿರಸ್ಕರಿಸಿ ಧಿಕ್ಕಾರ ಮಾಡಿ ನಾನು ಬೇರೆ ಹೋಟ್ಲಿಗೆ ಹೋಗುವಂತಹ ಸ್ಥಿತಿ ಬಂದ್ಬಿಡ್ತಲ್ವೇ. ಯಾಕೆ ಹಾಗೆ ಆಯ್ತು? ಯಾಕಂತ ಹೇಳಿದ್ರೆ ಇಂದ್ರಿಯ ನಿಗ್ರಹ ಮಾಡುವ ಅಂತ ಅನ್ಕೊಂಡೆ ನಾನು ಭಕ್ತರ ಎದುರಲ್ಲಿ ತೋರಿಸ್ತಾ, ಓ ನಂಗೆ ಬೇಡ, ನಾನು ಕಂಟ್ರೋಲ್ ಮಾಡ್ತಾ ಇದ್ದೇನೆ, ನಂಗೆ ಬೇಡ ಇದು ಅಂತ ಹೇಳಿ ಶುರು ಮಾಡಿ. ಕಂಟ್ರೋಲ್ ಮಾಡಬಾರದು ಎಂಬ ಉದ್ದೇಶ ಅಲ್ಲ ಇಲ್ಲಿ. ಭಗವಂತನ ಸೇವೆ ಅಂದ್ರೆ ನಮ್ಮ ಇಂದ್ರಿಯಗಳನ್ನ ಕೂಡ ಭಗವಂತನ ಸೇವೆಗೆ ಕೊಡುವುದು ಅಂತ ಹೇಳಿದ್ರೆ ಭಗವಂತನ ಪ್ರಸಾದವನ್ನು ಸ್ವೀಕರಿಸುವುದು. ಪ್ರಸಾದವನ್ನು ಸ್ವೀಕರಿಸುವುದು ಎಷ್ಟು ಬೇಕೋ ಅಷ್ಟು. ಪ್ರಸಾದ ಸ್ವೀಕರಿಸುವುದು ಅಂತ ಹೇಳಿ ಬರೀ ನಮಗೆ ಅಗತ್ಯ ಇಲ್ಲದ ವಿಚಾರವನ್ನೇ ಜಾಸ್ತಿ ತಿನ್ನುವಂಥದ್ದಲ್ಲ. ಎಷ್ಟು ಬೇಕೋ ಅಷ್ಟು. ಎಷ್ಟು ಬೇಕೋ ನಮ್ಮ ದೇಹಕ್ಕೆ ಎಷ್ಟು ಬೇಕು, ನಮ್ಮ ಶರೀರಕ್ಕೆ ಎಷ್ಟು ಬೇಕೋ ಅದು ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ನನಗೆ ಕರಗಿಸ್ಲಿಕ್ಕೆ ಎಷ್ಟು ಶಕ್ತಿ ಇದೆ ಅಷ್ಟು. ಕರಗಿಸ್ಲಿಕ್ಕೆ ಶಕ್ತಿ ಇಲ್ಲದಕ್ಕಿಂತ ಜಾಸ್ತಿ ತಿಂದ್ರೆ ಏನು ಮಾಡ್ತದೆ? ದೇಹ ದೇಹ ಅದಕ್ಕೆ ತೊಂದರೆ ಕೊಡ್ತದೆ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಂ ಪಚಾಮ್ಯನ್ನಂ ಚತುರ್ವಿಧಂ. ಭಗವಂತ ಹೇಳ್ತಾನೆ ಮುಂದೆ ಭಗವದ್ಗೀತೆಯಲ್ಲಿ, ನಾನೇ ಎಲ್ಲರ ದೇಹದಲ್ಲಿ ಅಗ್ನಿಯಾಗಿದ್ದೇನೆ, ವೈಶ್ವಾನರನಾಗಿದ್ದೇನೆ. ನಾನೇ ಈ ನೀವು ಕೊಟ್ಟಂತಹ ಎಲ್ಲ ಪ್ರಸಾದವನ್ನ ಪುನಃ ಪಚನೆ ಮಾಡ್ತೇನೆ. ಭಗವಂತನಿಗೆ 2 ಸಲ ಸಿಗ್ತದೆ. ಒಂದು ನಾವು ಭೋಗ ಮಾಡುದು, ಎರಡನೇದು ಅಗ್ನಿ ರೂಪದಲ್ಲಿ ಸಿಗ್ತದೆ. ನೋಡಿ, ಭಗವಂತನಿಗೆ 2 ಸಲ ಸಿಗ್ತದೆ. ಅಂತಹ ದಯಾಮಯಿ ಭಗವಂತ. ಅಂದ್ರೆ ನಾವು ತಿಂದದ್ದನ್ನು, ನಮ್ಮ ಎಂಜಲನ್ನು ಇಮ್ಯಾಜಿನ್ ಮಾಡಿ, ಇದನ್ನ ನಮ್ಮ ಎಂಜಲ್ ಒಳಗೆ ಹೋದಂತೆ ಎಂಜಲನ್ನ ಭಗವಂತ ವೈಶ್ವಾನರನಾಗಿ ಡೈಜೆಷನ್ ಮಾಡ್ತಿದ್ದಾನೆ. ಇಮ್ಯಾಜಿನ್ ಮಾಡಿ, ಎಂತ ಒಂದು ಭಕ್ತ ವತ್ಸಲ. ಅದಕ್ಕೋಸ್ಕರ ಭಗವಂತನನ್ನ ಭಕ್ತ ವತ್ಸಲ ಅಂತ ಹೇಳುದು. ನಮ್ಗನ್ನಿಸುದು ಓ ಭಗವಂತ ಅಂತ ಹೇಳಿ. ಭಗವಂತ ಯಾವ ಲೆವೆಲಲ್ಲೂ ನಮಗೆ ಭಕ್ತನಿಗೆ ಸೇವೆ ಮಾಡ್ಲಿಕ್ಕೆ, ಎಲ್ಲರ ಸೇವೆ ಮಾಡ್ತಾ ಇದ್ದಾನೆ ಭಗವಂತ. ಭಕ್ತನದ್ದು ಅಂತಲ್ಲ, ಎಲ್ಲರದ್ದು. ಎಲ್ಲರದ್ದು ಯಾರದು? ಭಗವಂತನಿಗೆ ವಿರುದ್ಧವಾಗಿರುವಂತ ವ್ಯಕ್ತಿಗೂ ಡೈಜೆಷನ್ ಮಾಡೋದು ಯಾರು? ಕೊನೆಯಲ್ಲಿ ಭಕ್ತನಾದಂತಹ ಭಗವಂತನೇ. ಭಗವಂತನ ವಿರುದ್ಧ ಹೋಗುವವನಿಗೂ ಡೈಜೆಷನ್ ಆಗ್ಬೇಕು ಅಂತ ಹೇಳಿದ್ರೆ ಭಗವಂತನೇ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಂ ಆಶ್ರಿತ. ಈ ಪ್ರಾಣಿಗಳ ದೇಹದ ಆಶ್ರಯ ತಗೊಳ್ಳುವಂತ ಸ್ಥಿತಿ ಬಂತಲ್ಲ ಭಗವಂತನಿಗೆ. ಯಾಕೆ ಬಂತು ಅಂತ ಹೇಳಿದ್ರೆ, ನಮಗೆ ಭಗವಂತನಲ್ಲಿ ಪ್ರೀತಿ ಇಲ್ಲದ ಕಾರಣ. ಇಲ್ಲದ್ರೆ ಭಗವಂತ ಇಂತಹ ಸ್ಥಿತಿಗೆ ಬರಬೇಕು ಅಂತ ಇರಲಿಲ್ಲ. ನಮ್ಮ ಶೋಚನೀಯ ಭಗವಂತನ ಸೇವೆಯನ್ನು ನಾವು ತಗೊಳ್ತಾ ಇದ್ದೇವೆ. ಭಗವಂತನ ಸೇವೆಯನ್ನು ನಾವು ತಗೊಳ್ತಾ ಇದ್ದೇವೆ. ಇಂತಹ ಒಂದು ವಿಪರ್ಯಾಸ ನಮಗೆ. ನಾವು ಭಗವಂತನ ಸೇವೆ ಮಾಡಬೇಕಾದವರು. ಇಲ್ಲಿ ನೋಡಿ, ಭಗವಂತನೇ ನಮ್ಮ ಸೇವೆಯನ್ನು ವೈಶ್ವಾನರನಾಗಿ ಬಂದು ಮಾಡ್ತಿದ್ದಾನೆ. ಇದನ್ನು ನಾವು ಚಿಂತೆ ಮಾಡಬಾರ್ದಾ? ಖಂಡಿತವಾಗಿ ಮಾಡಬೇಕು. ಇದರಿಂದಲೇ ನಮಗೆ ಭಕ್ತಿ ಬರುದು. ಯಾಕೆ ಭಕ್ತಿ ಬರುದು ಅಂತ ಹೇಳಿದ್ರೆ, ಭಗವಂತ ಯಾವ ಲೆವೆಲಿಗೂ ತನ್ನ ಭಕ್ತನನ್ನ ಸೇವೆ ಮಾಡ್ಲಿಕ್ಕೆ, ತನ್ನ ಭಕ್ತ ಅಂತ ಹೇಳಿದ್ರೆ ಎಲ್ಲ ಜೀವರಾಶಿಗಳು ಅವನ ಭಕ್ತವೇ. ಅವನಿಗೆ ಭಕ್ತನಿಗೆ ಗೊತ್ತಿಲ್ಲದೆ ಇರಬಹುದು, ಅಂದ್ರೆ ಆ ವ್ಯಕ್ತಿಗೆ ಗೊತ್ತಿಲ್ಲದೆ ಇರಬಹುದು, ಭಗವಂತನಿಗೆ ಗೊತ್ತುಂಟು. ನಾನೆಲ್ಲರ ಅಪ್ಪ, ಅಹಂ ಬೀಜಪ್ಪದ ಪಿತಾ. ನಾನೆಲ್ಲರದ್ದು ಬೀಜಪ್ಪದ ಪಿತ, ನಾನು ಎಲ್ಲರದ್ದು ತಂದೆ ನಾನು. ಭಗವಂತನಿಗೆ ಗೊತ್ತು. ಆದ ಕಾರಣ ಭಗವಂತನೇ ಬಂದು ಡೈಜೆಷನ್ ಮಾಡ್ತಾನೆ. ಹೇಗೆ ಅಪ್ಪ ಮಗುವಿನ ವಾಂತಿ ಮಾಡುವಾಗ, ಚಿಕ್ಕ ಮಗು ಹೀಗೆ ಮಲಗಿರ್ತದೆ ಹೆಗಲಿನ ಮೇಲೆ, ಬಿಳಿ ಬಿಳಿ ಜೊಲ್ಲು ಬರ್ತಾ ಇರ್ತದೆ, ಹಾಲು ಜಾಸ್ತಿಯಾಗಿ ಜೊಲ್ಲು ಬರ್ತಾ ಇದೆ. ಆ ಅಪ್ಪ ಅದನ್ನೇನು ಬೇಡ ಗಲೀಜು ಅಂತಾನ? ಇಲ್ಲ, ಹೀಗ್ ಮಾಡ್ತಾನೆ ಅಷ್ಟೇ. ಅಪ್ಪನೋ ಅಮ್ಮನೋ ಗಲೀಜಿಲ್ಲ, ಏನು ಹೀಗ್ ಮಾಡ್ತಾನೆ. ನಮಗೆ ಅಪ್ಪನು ಅಮ್ಮನು ಎಲ್ಲವೂ ಕೃಷ್ಣನೇ. ಆದ ಕಾರಣ ಕೃಷ್ಣ, ನಾವೆಲ್ಲ ಮಕ್ಕಳು, ನಮ್ಮ ಹೃದಯದಲ್ಲಿ ನಮ್ಮ ಹೊಟ್ಟೆಯಲ್ಲಿ ಬಂದು ಭಗವಂತ ನಮಗೆ ಸೇವೆ ಮಾಡ್ತಾ ಇದ್ದಾನೆ. ಹೇಗೆ ಭೌತಿಕ ಪ್ರಪಂಚದಲ್ಲಿ ಅಪ್ಪ ಅಮ್ಮ ತನ್ನ ಮಗುವಿನ ಸೇವೆ ಮಾಡ್ತಾನೋ, ಎಂಥ ಒಂದು ಅದ್ಭುತವಾದ ಲೀಲೆ ಭಗವಂತಂದು. ಇದನ್ನು ಯೋಚನೆ ಮಾಡಿದ್ರೆ ನಮಗೆ ಭಕ್ತಿ ಬರುದಿಲ್ವಾ? ಬರ್ಲಿಲ್ಲ ಅಂತ ಹೇಳಿದ್ರೆ ನಾವು ಎಂತಹ ಅಧಪತನದಲ್ಲಿ ಇದ್ದವರು ನಾವು. ಏಕೆಂದರೆ ಇಂದ್ರಿಯ ಸುಖದ ಬಹು ಅಲ್ಪ ಯೋಚನೆಯು ಅವನಿಗೆ ತನ್ನ ಬಯಕೆಗಳನ್ನು ತೃಪ್ತಿಗೊಳ್ಳುವಂತೆ ಕಲಕು ಬಿಡುತ್ತದೆ. ಅಂದ್ರೆ ಭಗವಂತನ ಸೇವೆ ಮಾಡ್ಲಿಕ್ಕೆ ಇಷ್ಟವೇ ಇಲ್ಲ ನನಗೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಅಧಪತನ. ಭಗವಂತನಿಗೆ ಬೇಜಾರಾಗ್ತಾ ಉಂಟು, ಅಯ್ಯೋ ನನ್ನ ಮಗ ಹೀಗೆ ಹಾಳಾಗ್ತಾ ಹೋಗ್ತಿದ್ದನಲ್ಲ, ಓ ಯಾವಾಗ ಭಗವಂತ ಕಾಯ್ದು ಯಾವಾಗ ಬರ್ತಾನೆ, ಯಾವಾಗ ಬರ್ತಾನೆ ನನ್ನ ಕಡೆ, ಯಾವಾಗ ನನ್ನ ಕಡೆ ನೋಡ್ತಾನೆ ಅಂತ ನೋಡ್ತಾ ಇರ್ತಾನೆ.
ಆದ ಕಾರಣ ನಾವು ಇಂತಹ ನೀಚ ಪ್ರವೃತ್ತಿಗೆ ನಾವು ಒಳಗಾಗಬಾರ್ದು. ಈ ನೀಚ ಪ್ರವೃತ್ತಿಯಿಂದ ನಮ್ಗೆ ಏನಾಗ್ತದೆ, ನಮ್ಮ ಕಾಮನೆಗಳೆಲ್ಲ ತೃಪ್ತಿ ಆಗ್ಲಿಲ್ಲ ಅಂದ್ರೆ ಕ್ರೋಧ ಬರ್ತದೆ. ಕ್ರೋಧಾದ್ಭವತಿ ಸಮ್ಮೋಹ, ಸಮ್ಮೋಹ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಕ್ರೋಧದಿಂದ ಸಮ್ಮೋಹವು ಉಂಟಾಗುತ್ತದೆ, ಸಮ್ಮೋಹದಿಂದ ಸ್ಮೃತಿಯು ಭ್ರಮೆಯುಂಟಾಗುತ್ತದೆ, ಸ್ಮೃತಿಯ ಭ್ರಮೆಯುಂಟಾಗುತ್ತದೆ, ಸ್ಮೃತಿ ಭ್ರಮೆಯಿಂದ ಬುದ್ಧಿ ನಾಶವಾಗುತ್ತದೆ. ಬುದ್ಧಿ ನಾಶವಾದಾಗ ಮನುಷ್ಯನು ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗುತ್ತಾನೆ. ಇದೊಂದು ಇಂಪಾರ್ಟೆಂಟ್ ಶ್ಲೋಕ. ಈ ಎರಡು ಶ್ಲೋಕ ನಾವು ಪ್ರತಿಯೊಂದು ಕಡೆಯಲ್ಲೂ ಇದನ್ನೇ ಅಪ್ಲೈ ಮಾಡ್ಬೇಕು. ಅಲ್ಲಿ ಹೋಗ್ತೇನೆ, ಯಾವ ಧ್ಯಾನ ಮಾಡ್ತಾ ಇದ್ದೇನೆ ಈ ವಿಷಯ ಬಗ್ಗೆ ನೋಡುದು. ನಿನ್ನೆ ಮೊನ್ನೆ ಹೇಳಿದ್ನಲ್ಲ, ಅದಕ್ಕೆ ಎಂತ ಹೇಳ್ತಾರೆ ಅಂತ ಹೇಳಿದ್ರೆ, ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಸಂದರ್ಶನ ಅಂತ ಹೇಳ್ತಾರೆ. ಸಂದರ್ಶನ ಅಂತ ಹೇಳ್ತಾರೆ. ದರ್ಶನ ಅಂದ್ರೆ ನೋಡುದು. ಯಾವುದರ ಬಗ್ಗೆ ದರ್ಶನ? ಈ ವಿಷಯ ವಸ್ತುಗಳನ್ನು ನೋಡುದು. ಯಾವ ಭಾವನೆ ಇದೆಯಲ್ಲ, ಇದು ನನಗೋಸ್ಕರ ಅಥವಾ ನನ್ನ ತಮ್ಮನಿಗೋಸ್ಕರ, ಹೆಂಡತಿಗೋಸ್ಕರ, ನನ್ನ ದೇಶಕ್ಕೋಸ್ಕರ ಅಂತ ಹೇಳುವ ಆ ಭಾವನೆ ಉಂಟಲ್ಲ, ಅದೇ ಮಾಯೆ. ಆ ಭಾವನೆ ನನಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ, ನನ್ನ ದೇಶಕ್ಕೋಸ್ಕರ, ಇದಕ್ಕೋಸ್ಕರ, ಅದಕ್ಕೋಸ್ಕರ ಅಂತ ಹೇಳಿ ಒಂದು ಭಾವನೆ ಉಂಟಲ್ಲ, ಆ ಭಾವನೆಯೇ ಮಾಯೆ. ಇದು ಎಲ್ಲಿಗಿರ್ಬೇಕು ಆ ಭಾವನೆ? ಇದು ಕೃಷ್ಣನಿಗೋಸ್ಕರ, ಇದು ಕೃಷ್ಣನಿಗೋಸ್ಕರ, ಇದು ಕೃಷ್ಣನಿಗೋಸ್ಕರ. ಭಾವನೆಯನ್ನು ಬದಲಾವಣೆ ಮಾಡಬೇಕು. ಮಾಯೆಯಿಂದ ಎಲ್ಲಿಗೆ ಹೋಗ್ತದೆ? ಭಗವಂತನ ಕಡೆ ಹೋಗ್ತದೆ ಆ ಭಾವನೆಗಳು. ಆಗ ಈ ವಸ್ತುಗಳೆಲ್ಲ ಮಾಯ ಅಲ್ಲ. ಆದ ಕಾರಣ ಇದನ್ನು ನಾವು ತುಂಬಾ ಜಾಗ್ರತೆಯಿಂದ ನೋಡಬೇಕು. ಪ್ರತಿಯೊಂದು ಹೆಜ್ಜೆಯಲ್ಲಿ ಧ್ಯಾನ ನೋಡ್ಬೇಕು. ಪ್ರತಿಯೊಂದು ಹೆಜ್ಜೆಯಲ್ಲಿ ನಾನು ಇದನ್ನು ನೋಡ್ತಿದ್ದೇನೆ, ಇದು ಕೃಷ್ಣನಿಗೋಸ್ಕರ, ನನಗೋಸ್ಕರ. ಈ ಒಂದು ವಸ್ತುವನ್ನ ಕೊಂಡೋಗ್ತಾ ಇದ್ದೇನೆ, ಇದು ನನಗೋಸ್ಕರ, ಕೃಷ್ಣನಿಗೋಸ್ಕರ. ಆಯ್ತು, ಒಂದು ಡ್ರೆಸ್ ತಗೊಳ್ತೇನೆ, ಡ್ರೆಸ್ ನನಗೆ ಅಗತ್ಯ ಉಂಟು, ಆ ಡ್ರೆಸ್ ಅನ್ನು ನಾನು ಕೊಂಡೋಗಿ ಡೈರೆಕ್ಟ್ ನಾನೇ ಹಾಕ್ತೇನಾ? ಅಲ್ಲ, ಭಗವಂತನಿಗೆ ಅರ್ಪಿಸಿ ಹಾಕ್ತೇನಾ? ಆ ಡ್ರೆಸ್ಸು ಭಗವಂತನಿಗೆ ಕೊಡುದ? ಯಾಕೆ ಕೊಡಬಾರ್ದು? ಎಲ್ಲವನ್ನು ಭಗವಂತನಿಗೆ ಕೊಡಬೇಕು. ನಾವು ಏನೇನೆಲ್ಲ ಉಪಯೋಗಿಸ್ತೇವೆ, ಲ್ಯಾಪ್ಟಾಪ್ ಆಗಿರ್ಲಿ, ಟೂತ್ ಬ್ರಷ್ ಆಗಲಿ, ಟೂತ್ ಪೇಸ್ಟ್ ಆಗಲಿ, ಉಪಯೋಗಿಸಬಾರ್ದು. ಟೂತ್ ಬ್ರಷ್, ಟೂತ್ ಪೇಸ್ಟ್ ಉಪಯೋಗಿಸಬಾರ್ದು. ಯಾವುದು ಎಷ್ಟು ನ್ಯಾಚುರಲ್ ಆಗಿದೆ ಅದನ್ನು ಉಪಯೋಗಿಸಬೇಕು. ಅದನ್ನು ಭಗವಂತನಿಗೆ ಕೊಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಒಂದೊಂದು ಸಲ ನಾವು ಇಂತಹ ಸ್ಥಿತಿಯಲ್ಲಿ ಇರುವ ಕಾರಣ ಕೆಲವೊಂದು ಸಲ ನ್ಯಾಚುರಲ್ ಆಗಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತದನ್ನ ಏನು ಮಾಡುವಂಥದ್ದು? ಭಗವಂತನಿಗೆ ನಿಯೋಜಿಸಲೇಬೇಕು. ಈಗ ಲ್ಯಾಪ್ಟಾಪ್ ನ್ಯಾಚುರಲ್ ಆಗಿ ಲ್ಯಾಪ್ಟಾಪ್ ಮಾಡ್ಲಿಕ್ಕೆ ಸಾಧ್ಯವ? ಇಲ್ಲ. ಅದನ್ನ ಭಗವಂತನಿಗೆ ನಿಯೋಗಿಸಬಹುದು ಖಂಡಿತವಾಗಿ. ಪುಸ್ತಕವನ್ನ ಭಗವಂತನಿಗೆ ನಿಯೋಜಿಸುವುದು, ಎಲ್ಲವನ್ನ ಭಗವಂತನಿಗೆ ಅರ್ಪಿಸಿಯೇ ನಾವು ಉಪಯೋಗಿಸಿ ಮಾಡಬಹುದು. ಹೊಸತ್ತು ಏನ್ ತಕೊಂಡು, ಚಿನ್ನ ತಗೊಂಡಿದ್ದೇನೆ, 2 kg ಚಿನ್ನ 2 ಕಿವಿಗೆ ಹಾಕ್ಲಿಕ್ಕೆ ತಗೊಂಡಿದ್ದೇನೆ ಅಂತ ಇಟ್ಕೊಳ್ಳೋಣ. ಅದನ್ನು ಫಸ್ಟಿಗೆ ಶ್ರೀಲ ಪ್ರಭುಪಾದರಿಗೆ, ಎಲ್ಲ ಭಗವಂತನಿಗೆ ಅಂದ್ರೆ ಭಗವಂತನ ಮೂರ್ತಿಗೆ, ಭಗವಂತನ ವಿಗ್ರಹಕ್ಕೆ ಅರ್ಪಿಸುವಂಥದ್ದು. ಆಮೇಲೆ ಅದನ್ನು ನಾವು ಉಪಯೋಗಿಸುದು. ಈ ರೀತಿಯಲ್ಲಿ ಏನಾಗ್ತದೆ? ನಾವು ನಮಗೆ ಅಲ್ಲ, ಎಲ್ಲ ಭಗವಂತನಿಗೆ. ಸದ್ಯಕ್ಕೆ ಅದು ನಮಗೆ ಮನಸ್ಸಿನಲ್ಲಿ ನಮಗೆ ಅಂತ ಉಂಟು, ಆದ್ರೂ ಕೂಡ ಅದನ್ನು ಭಗವಂತನಿಗೆ ಇಡ್ಲಿಕ್ಕೆ ಪ್ರಯತ್ನ. ನಮಗೆ ಎಂತಲೇ ಇಟ್ಟುಕೊಳ್ಳೋಣ, ಯಾಕಂದ್ರೆ ನಾವು ಇನ್ನೂ ಅಲ್ಲಿಗೆ ತಲುಪಲಿಲ್ಲ. ಆಮೇಲೆ ಅದನ್ನ ಉಪಯೋಗಿಸೋಣ. ಫಸ್ಟ್ ಸ್ಟೆಪ್ ಇದು. ನಮಗೆ ಈಗ ನಂಗೆ ರಸಗುಲ್ಲ ಆಸೆ ಇದೆ, ಉದಾಹರಣೆ ರಸಗುಲ್ಲವೇ ಕೊಡ್ತಾ ಇದ್ದೇನೆ. ಇವತ್ತೆಲ್ಲರ ಮನೆಯಲ್ಲಿ ರಸಗುಲ್ಲ ಇರಬಹುದಾ ಏನೋ. ಸೊ ನನಗೆ ರಸಗುಲ್ಲ ಆಸೆ ಇದೆ, ಅಥವಾ ಗುಲಾಬ್ ಜಾಮೂನ್ ಆಸೆ ಇದೆ, ಅಥವಾ ಹೋಳಿಗೆ ಆಸೆ ಇದೆ, ಅಥವಾ ಮುರುಕ್ಕು, ಆಮೇಲೆ ಏನೋ ಒಂದು ಆಸೆ ಇದೆ ಅಂತ ಹೇಳಿದ್ರೆ ಆಯ್ತು, ಅದನ್ನೇ ಮಾಡಿ ಭಗವಂತನಿಗೆ ಅರ್ಪಿಸ್ತೀನಿ. ಇದು ಶುದ್ಧ ಭಕ್ತಿ ಅಲ್ಲ, ಆದ್ರೂ ಅದು ಒಂದು ಸ್ಟೆಪ್ಪಿಂಗ್ ಸ್ಟೋನ್, ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದೇವೆ. ಸಮೋಹದಿಂದ ಸ್ಮೃತಿಯ ಭ್ರಮೆ ಉಂಟಾಗುತ್ತದೆ, ಸ್ಮೃತಿ ಭ್ರಮೆಯಿಂದ ಬುದ್ಧಿನಾಶವಾಗುತ್ತದೆ. ಬುದ್ಧಿನಾಶವಾದಾಗ ಮನುಷ್ಯನು ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗುತ್ತಾನೆ. ಭಾವಾರ್ಥ: ಶ್ರೀಲ ರೂಪ ಗೋಸ್ವಾಮಿಯವರು ಈ ಆದೇಶವನ್ನು ನೀಡಿದ್ದಾರೆ. ಯಾವುದರಲ್ಲಿ? ಭಕ್ತಿರಸಾಮೃತ ಸಿಂಧು 1.2.258 1225 ಪ್ರಾಪಂಚಿಕತೆಯ ಬುದ್ಧ್ಯ ಹರಿಸಂಬಂಧಿ ವಸ್ತುನಃ ಮುಮುಕ್ಷುಭಿಃ ಪರಿತ್ಯಾಗೋ ವೈರಾಗ್ಯಂ ಫಲ್ಗು ಕಥ್ಯತೆ. ಪ್ರಾಪಂಚಿಕತೆಯ ಬುದ್ಧ್ಯ, ಭೌತಿಕ ಬುದ್ಧಿಯನ್ನಿಟ್ಟುಕೊಂಡು, ಭೌತಿಕ ಬುದ್ಧಿ ಇಟ್ಟುಕೊಂಡು ಹರಿಗೆ ಸಂಬಂಧಪಟ್ಟ ವಸ್ತುವನ್ನ ತ್ಯಜಿಸ್ತಾನೆ. ಈಗ ಹರಿಗೆ ಎಲ್ಲವೂ ಹರಿಗೆ ಸಂಬಂಧಪಟ್ಟ ವಸ್ತು, ಅದನ್ನು ತ್ಯಜಿಸ್ತಾನೆ ಪ್ರಾಪಂಚಿಕತೆ ಬುದ್ಧಿಯಿಂದ. ಅಂತಹ ಒಂದು ತ್ಯಾಗವನ್ನ, ಅಂತಹ ಒಂದು ವೈರಾಗ್ಯವನ್ನ ಸುಳ್ಳು ವೈರಾಗ್ಯ ಅಂತ ಹೇಳ್ತಾರೆ. ಸುಳ್ಳು, ಸುಮ್ಮನೆ ನಾಟಕ. ಇವೊಂದು 4 ದಿವಸ ಮಾಡಬಹುದು, ಇವನು 5ನೇ ದಿವಸ ಅದೇ ಒಂದು ಜಾಡಿ, ಅವನು ಹೋಗುದೇ ಅಲ್ಲಿಗೆ.
ಆದ ಕಾರಣ ನಾವು ಯಾವತ್ತು ಭಗವಂತನ ಸೇವೆಗೆ ವಸ್ತುವನ್ನು ನಿಯೋಜಿಸಬೇಕು ವಿನಃ ನನಗೋಸ್ಕರ ಅಲ್ಲ. ಅದೇ ನಿಜವಾದ ವೈರಾಗ್ಯ. ಅದಕ್ಕೆ ನಿಜವಾದ ವೈರಾಗ್ಯ ಹೇಳುದು. ಆ ವೈರಾಗ್ಯಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಯುಕ್ತ ವೈರಾಗ್ಯ ಅಂತ ಹೇಳಿ. ಹರಿಗೆ ಸಂಬಂಧಪಟ್ಟ ವಸ್ತುವನ್ನು ನಾವು ಯಾವತ್ತು ಬೇಡ ಅನ್ಬಾರ್ದು. ಅದನ್ನು ಹರಿಯ ಸೇವೆಗೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿದ ಹಾಗೆ ಹರಿಯ ಸೇವೆಗೆ ತೊಡಗಿಸಿಕೊಡ್ಬೇಕು. ಈಗ ನಮಗೆ 100 ರೂಪಾಯಿ ಸಿಕ್ಕಿತ್ತು ಅಂತ ಹೇಳಿದ್ರೆ ಅಯ್ಯೋ ನಂಗೆ 100 ರೂಪಾಯಿ ಬೇಡ ಅಂತ ಹೇಳಬಾರ್ದು. ಆ 100 ರೂಪಾಯಿ ತಗೊಂಡು ಆ 100 ರೂಪಾಯಿಯನ್ನು ಭಗವಂತನ ಸೇವೆಗೆ ಪ್ರಯೋಜನಕ್ಕೆ ಪ್ರಯೋಗ. ಅದೇ ಅರ್ಥ ಅಂತ ಹೇಳಿದ್ರೆ ಪರಮಾರ್ಥ. ಅರ್ಥ ಅಂತ ಹೇಳಿದ್ರೆ ಪರಮಾರ್ಥ. ನಮಗೆ ಸಿಗುವಂತ ಈ ಅರ್ಥವನ್ನೆಲ್ಲ ಭಗವಂತನ ಸೇವೆಗೋಸ್ಕರವೇ ಅದು ನಮಗೆ ಅರ್ಥ ಸಿಗ್ತಾ ಇರುವುದು. ನಮಗೋಸ್ಕರ ಅಲ್ಲ, ನಮ್ಮ ಸುಖಕ್ಕೋಸ್ಕರ ಅಲ್ಲ, ಭಗವಂತನ ಸೇವೆಗೋಸ್ಕರ ನಮಗೆ ಸಿಗುವಂತ ಅರ್ಥ. ಆದ್ರೆ ನಮ್ಮ ಇಂದ್ರಿಯಗಳು ನಾವು ಮಾಡಿದಂತ ಹಣವನ್ನ ನಮ್ಮ ಇಂದ್ರಿಯಗಳು ಸುಖಕ್ಕೋಸ್ಕರ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗಿ ಅದನ್ನು ನಷ್ಟ ಮಾಡಿಬಿಡ್ತದೆ. ಈಗ ನನಗೆ ಒಂದು 50,000 ಸಂಬಳ ಸಿಕ್ಕಿತು ಅಂತ ಇಟ್ಕೊಳ್ಳೋಣ. 50,000 ಸಂಬಳ ಸಿಕ್ಕಿತು. ನನ್ನ ನಾಲಗೆ ಹೇಳ್ತಾ ಉಂಟು 50,000 ನಿನ್ನ ಹತ್ರ ಇದೆ, ಹೋಗು ಅಲ್ಲಿಗೆ, ಅದನ್ನು ಮಾಡು, ಚೆನ್ನಾಗಿ ತಿನ್ನು. ಅಲ್ಲಿ ಹೋಗಿ ರಿಟರ್ನ್ ಬರುವಾಗ ಅಯ್ಯೋ ಯಾಕಾದ್ರೂ ಹೋದ್ನ ಅಲ್ಲಿಗೆ ಅಂತ. ಆದ್ರೆ 50,000 ಇರುವಾಗ ಹೇಳ್ತದೆ ಕರ್ಕೊಂಡು ಹೋಗು. ಇಂದ್ರೆ ಏನ್ ಮಾಡ್ತದೆ? ಕರ್ಕೊಂಡು ಹೋಗು, ಅಲ್ಲೋಗು. ಮನಸ್ಸು ಹೇಳ್ತಾ ಉಂಟು ಅಲ್ಲಿಗೆ ಹೋಗು. ಟ್ರೆಕ್ಕಿಂಗ್ ಮಾಡು, ಅಲ್ಲಿ ಮಾಡು, ಇದು ಮಾಡು, ಅದು ಮಾಡು ಅಂತ ಮನಸ್ಸು ಹೇಳ್ತಾ ಇರ್ತದೆ. ಅಲ್ಲಿ ಹೋಗು ಇಲ್ಲಿ ಹೋಗು ಅಂತೇಳಿ ಮಾಡಿ ಕಷ್ಟಪಟ್ಟು ದುಡ್ದದನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತದೆ. ಆದ್ರೆ ಅದನ್ನು ಪುನಃ ಮಾಡ್ತಾ ನಾವು ಈ ಭವರೋಗಕ್ಕೆ ತುತ್ತಾಗ್ತೇವೆ. ನಾವು ಪುನಃ ಈ ಭೂಮಿಯಲ್ಲೇ ಕೊಳಿತಾ ಇರ್ತೇವೆ. ಆದ್ರೆ ಅದೇ ಅರ್ಥವನ್ನ ಭಗವಂತನ ಸೇವೆಯಲ್ಲಿ ನಿಯೋಜಿಸಿದ್ರೆ, ಭಗವಂತ ಭಕ್ತರ ಸೇವೆಯಲ್ಲಿ ನಿಯೋಜಿಸಿದ್ರೆ ಕಳಚಿತು ಈ ಬಂಧನದಿಂದ ನಾವು ಹೊರಗೆ ಬರ್ತೇವೆ. ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡರೆ ಪ್ರತಿಯೊಂದು ವಸ್ತುವು ಭಗವಂತನ ಸೇವೆಗೆ ಒದಗುತ್ತದೆ ಎಂದು ತಿಳಿಯುತ್ತದೆ. ಇದರಲ್ಲಿ ಶ್ರೀಲ ಪ್ರಭುಪಾದರು ಒಂದು ಕಥೆ ಇದೆ. ಶ್ರೀಲ ಪ್ರಭುಪಾದರು ಲೆಕ್ಚರ್ ಕೊಡ್ತಾ ಇದ್ರು. ಆಗ ಒಬ್ಬ ಕುಡುಕ, ಇದು ವಿದೇಶದಲ್ಲಿ ನಡೆದಂತ ವಿಷಯ, ಒಬ್ಬ ಕುಡುಕ ಎಲ್ಲಿದ್ದೇನೆ ಏನಿಲ್ಲ, ಅವನಿಗೆ ಪರಿವೇ ಇಲ್ಲ. ಅವನು ನೇರ ಬರ್ತಾನೆ ಒಳಗೆ, ಸೀದಾ ಟಾಯ್ಲೆಟ್ಗೆ ಹೋಗ್ತಾನೆ. ಆಮೇಲೆ ಟಾಯ್ಲೆಟ್ ಇಂದ ಹೊರಗೆ ಹೋಗ್ತಾನೆ. ಒಂದು ಟಾಯ್ಲೆಟ್ನ ಹತ್ರ ಹೋಗ್ತಾನೆ, ಹೊರಗೆ ಹೋಗ್ತಾನೆ. ಶ್ರೀಲ ಪ್ರಭುಪಾದ ನೋಡ್ತಾರೆ, ಏನೋ ಇರ್ಲಿ ಅಂತ ಹೇಳಿ ಮುಂದೆ ಹೋಗ್ತಾರೆ. ಒಂದು 10 ನಿಮಿಷ ಆಗೋ ಪುನಃ ಟಾಯ್ಲೆಟ್ಗೆ ಬರ್ತಾನೆ. ಟಾಯ್ಲೆಟ್ ಪೇಪರ್ ಇಟ್ಟು ವಾಪಸ್ ಹೋಗ್ತಾನೆ. ನೋಡಿ, ಆ ಟಾಯ್ಲೆಟ್ ಪೇಪರ್ ಅನ್ನ ಭಗವಂತನ ಸೇವೆಗೆ ಆ ಕುಡುಕನಾದವನು ಕೂಡ ಗೊತ್ತಿಲ್ಲದೆ ಅಜ್ಞಾತವಾಗಿ ಮಾಡಿ ಹೋಗಿದ್ದಾನೆ. ಈ ರೀತಿಯಲ್ಲಿ ಬೇರೆ ಬೇರೆ ಕಥೆಗಳಿದೆ ಶ್ರೀಲ ಪ್ರಭುಪಾದರ ಜೀವನದಲ್ಲಿ ನಡೆದಂಥದ್ದು. ಕೃಷ್ಣ ಪ್ರಜ್ಞೆಯ ಅರಿವಿಲ್ಲದವರು ಕೃತಕವಾಗಿ ಪ್ರಾಪಂಚಿಕ ವಸ್ತುಗಳನ್ನು ದೂರವಿಡಲು ಪ್ರಯತ್ನಿಸುತ್ತಾರೆ. ಪರಿಣಾಮವಾಗಿ ಅವರು ಐಹಿಕ ಬಂಧನದಿಂದ ಬಿಡುಗಡೆಯನ್ನು ಬಯಸಿದರೂ ವೈರಾಗ್ಯದ ಪರಿಪೂರ್ಣ ಹಂತವನ್ನು ಮುಟ್ಟುವುದಿಲ್ಲ. ಈಗ ಶ್ರೀಲ ಪ್ರಭುಪಾದರ ಗುರುಗಳು ಎಲ್ಲ ವಸ್ತುಗಳನ್ನ ಭಗವಂತನ ಸೇವೆಗೆ. ಉದಾಹರಣೆಗೆ ಶ್ರೀಲ ಪ್ರಭುಪಾದರ ಗುರುಗಳಾದಂತಹ ಭಕ್ತಿ ಸಿದ್ಧಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ಪ್ಯಾಂಟ್ ಹಾಕ್ತಿದ್ರು. ಅದಲ್ಲದೆ ದೊಡ್ಡ ರಾಯಲ್ಸ್ ಕಾರಲ್ಲೂ ಹೋಗ್ತಾ ಇದ್ರು. ಶ್ರೀಲ ಪ್ರಭುಪಾದರು ಹಾಗೆ ಎಲ್ಲ ವಿಮಾನದಲ್ಲೆಲ್ಲ ಹೋಗಿದ್ದಾರೆ. ಸುಮ್ಮನೆ ನಾನು ಅಲ್ಲಿ ಹೋಗುದಿಲ್ಲ ಇಲ್ಲಿ ಹೋಗುದಿಲ್ಲ ಹೇಳಿಲ್ಲ. ಪ್ರಚಾರಕ್ಕೋಸ್ಕರ ಭಗವಂತನ ಭಕ್ತಿ ಕೊಡ್ಲಿಕ್ಕೆ ಎಲ್ಲಿಗೆ ಸಹ ಹೋಗ್ಲಿಕ್ಕೆ ರೆಡಿ ಇದ್ದಾರೆ. ಎಲ್ಲ ವಸ್ತುಗಳನ್ನು ಉಪಯೋಗಿಸಲಿಕ್ಕೆ ರೆಡಿಯಾಗಿದ್ದಾರೆ. ಪರಿಣಾಮವಾಗಿ ಅವರು ಐಹಿಕ ಬಂಧನದಿಂದ ಬಿಡುಗಡೆಯನ್ನು ಬಯಸಿದರೂ ವೈರಾಗ್ಯದ ಪರಿಪೂರ್ಣ ಹಂತವನ್ನು ಮುಟ್ಟುವುದಿಲ್ಲ. ಯಾರು? ಸುಮ್ಮನೆ ತ್ಯಾಗ ಮಾಡುವವರು, ಸುಮ್ಮನೆ ನಂದಲ್ಲ, ನೇತಿ ನನಗೆ ಬೇಡ ಅಂತ ಹೇಳುವರು. ಹಾಗೆಂದು ಕರೆಯಲಾಗುವ ಅವರ ವೈರಾಗ್ಯ ಫಲ್ಗು ಅಥವಾ ಅಷ್ಟು ಮುಖ್ಯವಲ್ಲದ ವೈರಾಗ್ಯ. ಇದಕ್ಕೆ ಪ್ರತಿಯಾಗಿ ಕೃಷ್ಣ ಪ್ರಜ್ಞೆ ಇರುವವನು ಪ್ರತಿಯೊಂದು ವಸ್ತುವನ್ನು ಭಗವಂತನ ಸೇವೆಯಲ್ಲಿ ಹೇಗೆ ಬಳಸಬೇಕು ಎಂದು ತಿಳಿದಿರುತ್ತಾನೆ. ಆದ್ದರಿಂದ ಆತನು ಐಹಿಕ ಪ್ರಜ್ಞೆಗೆ ಬಲಿಯಾಗುವುದಿಲ್ಲ. ಉದಾಹರಣೆಗೆ ನಿರಾಕಾರವಾದಿಯ ದೃಷ್ಟಿಯಲ್ಲಿ ಆಕಾರವಾದಿ ಅಂತ ಹೇಳಿದ್ರೆ ಭಗವಂತ ಒಂದು ಶಕ್ತಿ ಅಂತ ಮಾತ್ರ ತಿಳ್ಕೊಂಡವ. ಅವನು ಭಗವಂತ ಒಂದು ಶಕ್ತಿ, ನಿರಾಕಾರ, ಆಕಾರವೇ ಇಲ್ಲ ಭಗವಂತನಿಗೆ, ಮೂರ್ಖವ. ಆ ನಿರಾಕಾರವಾದಿಯ ದೃಷ್ಟಿಯಲ್ಲಿ ಭಗವಂತ ಅಥವಾ ಪರಾತ್ಪರವಾದದ್ದು ನಿರಾಕಾರವಾದದ್ದರಿಂದ ಏನನ್ನು ತಿನ್ನಲಾರದು. ಅಂಗಾನಿಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ ಅಂತ ಬ್ರಹ್ಮ ಹೇಳ್ತಾನೆ ಭಗವಂತನ ಬಗ್ಗೆ. ಲಾರ್ಡ್ ಬ್ರಹ್ಮ ಹೇಳ್ತಾ ಇದ್ದಾರೆ ಭಗವಂತನ ಬಗ್ಗೆ, ಅಂಗಾನಿಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ ಅಂದ್ರೆ ಅವನ ಭಗವಂತನ ಪ್ರತಿಯೊಂದು ಅಂಗಗಳು ಎಲ್ಲ ಕೆಲಸವನ್ನು ಮಾಡ್ತದೆ. ಅವನ ಕೈಯಿಂದ ತಿನ್ಬಲ್ಲ, ಅವ ಮೂಗಿಂದ ತಿನ್ಬಲ್ಲ, ಬಾಯಿಂದ ತಿನ್ಬಲ್ಲ, ಕಿವಿಯಿಂದ ತಿನ್ಬಲ್ಲ, ಎಲ್ಲದಿಂದ್ರಗಳಿಂದಲೂ ತಿನ್ನಬಲ್ಲ, ಸ್ವೀಕರಿಸಬಲ್ಲ. ಆದ ಕಾರಣ ಅಂತಹ ಸಂಪೂರ್ಣ
ಪರಮ ವ್ಯಕ್ತಿ ಆದಂತಹ ಭಗವಂತ ವ್ಯಕ್ತಿ ಸ್ವರೂಪ ರೂಪ ವಿಗ್ರಹ ಇರುವಂತಹ ವ್ಯಕ್ತಿ ಇಲ್ಲ, ವಿಗ್ರಹ ಇಲ್ಲ ಅಂತ ಹೇಳುವವನನ್ನ ನಿರಾಕಾರವಾದಿ ಅಂತ ಹೇಳ್ತಾನೆ. ಅವನು ಒಳ್ಳೆ ತಿಂಡಿಯನ್ನು ನೋಡಿ ಅಯ್ಯೋ ನಂಗೆ ಇದು ಬೇಡ ಅಂತ ಹೇಳಿ ದೂರ ಇಡ್ತಾನೆ. ನಿರಾಕಾರವಾದಿಯು ಒಳ್ಳೆ ತಿಂಡಿ ತಿನಿಸುಗಳನ್ನು ದೂರ ಇಡಲು ಪ್ರಯತ್ನಿಸುತ್ತಾನೆ. ಆದರೆ ಕೃಷ್ಣನ ಪರಮ ಭೋಗಿ ಎಂದು ಅವನಿಗೆ ಮಾಡಿದ ರುಚಿಯಾದ ನೈವೇದ್ಯವನ್ನೆಲ್ಲ ಅವನು ತಿನ್ನುತ್ತಾನೆ ಎಂದು ಭಕ್ತನಿಗೆ ಗೊತ್ತು. ಭಕ್ತನಿಗೆ ಗೊತ್ತು, ನಾನಿಟ್ಟದ್ದ ಎಲ್ಲವನ್ನ ಭಗವಂತ ಸ್ವೀಕರಿಸ್ತಾನೆ. ಯಾಕಂದ್ರೆ ಅದನ್ನು ಹಾಗೆಯೇ ನಮಗೆ ಕಂಡ್ರು ಕೂಡ ಅವನು ಅದನ್ನೆಲ್ಲ ಸ್ವೀಕರಿಸಿದ್ದಾನೆ ಅಂತ ಅರ್ಥ. ಯಾಕೆಂತಂದ್ರೆ ಅವನು ಎಲ್ಲ ಕಡೆಯಿಂದಲೂ ಸ್ವೀಕರಿಸಬಹುದು, ಅವನು ಯಾವ ರೀತಿಯಲ್ಲೂ ಸ್ವೀಕರಿಸಬಹುದು, ಅವನ ಇಚ್ಛೆ ಅದು. ಆದ್ರೆ ನಾವು ಒಂದೇ ಭಗವಂತ ನಮ್ಮನ್ನು ನೋಡುದು, ಭಕ್ತಿ ಇದೆಯೇ ಇಲ್ವೋ. ಭಕ್ತಿ ಇದ್ರೆ ಸ್ವೀಕರಿಸ್ತಾನೆ. ಭಕ್ತಿ ಅಂತ ಹೇಳಿದ್ರೆ ಸಾಧನೆ. ಸಾಧನೆ ಅಂದ್ರೆ ಜಪ ಮಾಡುವುದು ಎಲ್ಲವನ್ನ ಮಾಡ್ತಾ ಇದ್ದಾನೋ. ಚೈತನ್ಯ ಮಹಾಪ್ರಭುಗಳು ಯಾರ ಮನೆಯಲ್ಲಿ ಪ್ರಸಾದ ಸ್ವೀಕರಿಸ್ತಿದ್ರು ಅಂದ್ರೆ, ಯಾರು 1,00,000 ಡೊನೇಷನ್ ಕೊಡ್ತಿದ್ರು ಅವರಿಂದ ಮಾತ್ರ ಸ್ವೀಕರಿಸ್ತಿದ್ರು. 1,00,000 ಡೊನೇಷನ್ ಅಂತ ಹೇಳಿದ್ರೆ 1,00,000 ಬಾರಿ ಆದ್ರೂ ಜಪ ಮಾಡು. ಲಕ್ಪತಿ 1,00,000 ಬಾರಿ ದಿನ ಜಪ ಮಾಡಿದವನ ಮನೆಯಿಂದ ಮಾತ್ರ ಪ್ರಸಾದವನ್ನ ಸ್ವೀಕರಿಸ್ತಿದ್ರಂತೆ ಚೈತನ್ಯ ಮಹಾಪ್ರಭು. 64 ಮಾಲೆ 70 ಮಾಲೆ ಎಷ್ಟೇ ಇರ್ಲಿ, ಜಪ ಮಾಡಿದವನ ಮನೆಯಿಂದ ಮಾತ್ರ. ಯಾಕಂದ್ರೆ ಆ ಜಪ ಮಾಡಿದವನ ಅರ್ಥ ಏನು ಅಂತ ಹೇಳಿದ್ರೆ, ಕೃಷ್ಣನ ಬಗ್ಗೆ ಪ್ರೀತಿ ನಿಧಾನವಾಗಿ ಬೆಳೀತಾ ಉಂಟು ಅಂತ ಅರ್ಥ. ಜಪ ಮಾಡದೆ ಸುಮ್ಮನೆ ಕೂತಿದ್ದೇನೆ ಅಂತ ಹೇಳಿದ್ರೆ ಸಾಧ್ಯವೇ ಇಲ್ಲ. ಜಪ ಮಾಡದೆ ನನಗೆ ಸಂಪೂರ್ಣ ಭಕ್ತಿ ಇದೆ, ನಾನೇ ಕೃಷ್ಣನ ಭಕ್ತಿ ಅಂತ ಯಾವತ್ತು ಹೇಳಿದವನು ನಿಜವಾಗಿ ಕೃಷ್ಣನ ಭಕ್ತನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಜಪ ಮಾಡಲೇಬೇಕು. ಹೀಗೆ ಎಲ್ಲವೂ ಆಧ್ಯಾತ್ಮಿಕವಾಗುತ್ತದೆ ಮತ್ತು ಪತನದ ಭಯವಿಲ್ಲ. ಭಕ್ತನು ಕೃಷ್ಣ ಪ್ರಜ್ಞೆಯಿಂದ ಪ್ರಸಾದವನ್ನು ಸ್ವೀಕರಿಸುತ್ತಾನೆ. ಆದರೆ ಭಕ್ತನಲ್ಲದವನು ಅದು ಪ್ರಾಪಂಚಿಕವಾದದ್ದೆಂದು ತಿರಸ್ಕರಿಸುತ್ತಾನೆ. ಪ್ರಭುಪಾದರು ಹೇಳ್ತಾರೆ, ನಾನು ಯಾರಾದರೂ ಸ್ತ್ರೀ ಬಟ್ಟೆ ಬರೆ ಇಲ್ಲದೆ ಇದ್ರೂ ನನಗೆ ಏನು ತೊಂದರೆ ಇಲ್ಲ, ನಾನು ಅವರಿಗೆಲ್ಲರಿಗೂ ಪ್ರಸಾದ ಹಂಚುತ್ತೇನೆ, ಅವರಿಗೆ ಸೇವೆ ಮಾಡುತ್ತೇನೆ, ಅವರಿಗೆ ಪ್ರೀಚಿಂಗ್ ಮಾಡ್ತೇನೆ, ಅವರನ್ನು ಶುದ್ಧರಾಗಿ ಮಾಡ್ತೇನೆ ಅಂತ ಹೇಳಿದಂಥ ವ್ಯಕ್ತಿ ಪ್ರಭುಪಾದರು. ನಾವು ಇದನ್ನ ಅನುಕರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಖಂಡಿತವಾಗಿ ಸಾಧ್ಯ ಇಲ್ಲ. ಹೀಗೆ ನಮಗೆ ಪರಮ ಭಕ್ತರ ಲಕ್ಷಣಗಳನ್ನ ನೋಡಬಹುದು. ಆದುದರಿಂದ ನಿರಾಕಾರವಾದಿಯಾದವನು ತನ್ನ ಕೃತಕ ವೈರಾಗ್ಯದ ಫಲವಾಗಿ ಬದುಕನ್ನು ಸವಿಯಲಾರ. ಸುಮ್ಮನೆ ಅದು ಬೇಡ ಇದು ಬೇಡ ಅಂತ ಹೇಳಿ ಕೊನೆಗೆ ಮನಸ್ಸೆಲ್ಲ ಅಲ್ಲೇ ಇರ್ತದೆ, ಬೇಕಾದಲ್ಲೇ ಇರ್ತದೆ, ಅದೇ ಬೇಕಲ್ಲ ಅಂತ ಹೇಳಿರ್ತದೆ. ಈ ಕಾರಣಕ್ಕಾಗಿ ಮನಸ್ಸು ಸ್ವಲ್ಪ ಕಲಕಿದರೂ ಆತನು ಐಹಿಕ ಬದುಕಿಗೆ ಬೀಳುತ್ತಾನೆ. ಇಂತಹ ಆತ್ಮನು ಮುಕ್ತಿಯವರೆಗೆ ಏರಿದರೂ ಸಹ ಅವನಿಗೆ ಭಕ್ತಿಪೂರ್ವಕ ಸೇವೆಯ ನೆರವಿಲ್ಲದಿರುವುದರಿಂದ ಮತ್ತೆ ಕೆಳಕ್ಕೆ ಬೀಳುತ್ತಾನೆ ಎಂದು ಹೇಳಲಾಗಿದೆ. ಅವನಿಗೆ ಈ ತೊಂದರೆಗಳಿಂದ ಮುಕ್ತಿ ಸಿಕ್ಕಿದೆ, ಆದರೆ ಭಗವಂತನಲ್ಲಿ ಪರಮಾತ್ಮ ಭಗವಂತನ ಜೊತೆ ಸೇವ್ ಮಾಡುವ ಉತ್ತಮವಾದಂತಹ ಒಂದು ಸ್ತರವೇ ಸಿಕ್ಲಿಲ್ಲ. ಆ ಸ್ತರ ಸಿಕ್ಲಿಲ್ಲ. ಯಾವ ಸ್ತರ ಅಂತ ಹೇಳಿದ್ರೆ ಪರಂ ದೃಷ್ಟ್ವಾ ನಿವರ್ತತೆ. ಆ ಹೈಯರ್ ಟೇಸ್ಟೇ ಸಿಕ್ಲಿಲ್ಲ. ಹೈಯರ್ ಟೇಸ್ಟ್ ಸಿಕ್ಕದಿದ್ರೆ ಏನಾಗ್ತದೆ, ಕೆಳಗೆ ಬೀಳುದು. ಕೆಳಗೆ ಬಿದ್ದು ಪುನಃ ಪ್ರಯತ್ನ ಮಾಡಿ ಅಲ್ಲಿಗೆ ಹೋಗ್ಬೇಕಂತ ಸ್ಥಿತಿ. ಆದ ಕಾರಣ ನಮಗೆಲ್ಲರಿಗೂ ಈ ಹೈಯರ್ ಟೇಸ್ಟ್ ಶಿಲ ಪ್ರಭುಪಾದರು ಕೊಟ್ಟಿದ್ದಾರೆ. ಇಂತಹ ನಾವು ಧ್ಯಾನವನ್ನ ನಾವು ಮಾಡಬಾರದು. ಯಾವ ಧ್ಯಾನ? ವಸ್ತುವಿನ ಮೇಲೆ ಧ್ಯಾನ ಮಾಡದೆ ವಸ್ತುವನ್ನ ಭಗವಂತನಿಗೆ ಅರ್ಪಿಸುವುದರ ಮೇಲೆ ಧ್ಯಾನ ಮಾಡಬೇಕು. ವಸ್ತುವಿನ ಮೇಲೆ ನಾವು ಧ್ಯಾನ ಮಾಡದೆ ಆ ವಸ್ತುವನ್ನ ಭಗವಂತನಿಗೆ ಅರ್ಪಿಸುವುದರ ಬಗ್ಗೆ ಧ್ಯಾನ ಮಾಡಬೇಕು. ಈ ಧ್ಯಾನದಿಂದ ನಮಗೆ ಈ ನಿಜವಾದ ಭಗವಂತನ ಸೇವೆ ಮಾಡುವಂತಹ ಅತ್ಯುತ್ತಮ ಅವಕಾಶವನ್ನ ಭಗವಂತ ನಮಗೆ, ಭಕ್ತರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಧನ್ಯವಾದಗಳು. ಇವತ್ತು ಇಲ್ಲಿಗೆ ನಿಲ್ಲಿಸೋಣ. ನೆಕ್ಸ್ಟ್ ಕ್ಲಾಸಲ್ಲಿ 4ನೇ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋಣ. ಹೇಗೆ ಅವ ನಡೀತಾನೆ ಅಂತ ಹೇಳಿ, ಹೇಗೆ ನಡೀತಾನೆ ಅಂತ ಹೇಳಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಅವನು ಹೇಗೆ ತನ್ನ ಇಂದ್ರಿಯಗಳನ್ನ ಉಪಯೋಗಿಸ್ತಾನೆ ಭಗವಂತನ ಸೇವೆಯಲ್ಲಿ. ನಡೀತಾನೆ ಅಂದ್ರೆ ಹೇಗೆ ತನ್ನ ಇಂದ್ರಿಯಗಳನ್ನ ಉಪಯೋಗಿಸ್ತಾನೆ ಭಗವಂತನಲ್ಲಿ ಅಂತ ನೋಡೋಣ. ಏನಾದ್ರೂ ಪ್ರಶ್ನೆ ಅಥವಾ ಏನಾದ್ರೂ ಸಂಶಯ ಇದ್ರೆ ದಯವಿಟ್ಟು ಕೇಳಿ. ಚೇತನ್ ಪ್ರಭುಜಿ ಕೇಳಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ಇವಾಗ ಭಗವಾನ್ ಶಿವ ಪಾರ್ವತಿ ಪತಿ ಪತ್ನಿಯರಾಗಿದ್ರು. ಅವರು ಸೇರಿದ್ರಿಂದ ಇದು ಕಾರ್ತಿಕೇಯ ಜನನ ಮಾಡಿದ್ರು. ಹಾಗೇನೆ ಇದು ಏನು ಹರಿದಾಸ್ ಠಾಕೂರ್ ಅವರು ದಿನಕ್ಕೆ 18 ಗಂಟೆ ಜಪ ಮಾಡ್ತಿದ್ರು. ಒಬ್ಬ ಪರಸ್ತ್ರೀ ಅವರನ್ನ ಬಯಸಿದ್ರು, ಆದ್ರೆ ಅದು ಆಗ್ಲಿಲ್ಲ. ಅವರೇ ಭಕ್ತರಾದ್ರು ಅಂತ ನಾವು ಕೇಳಿದ್ವಿ ಪ್ರಭು. ಆದ್ರೆ ಇಲ್ಲಿ ಇದು ಪರಮಾತ್ಮ ಶಿವ ಮತ್ತೆ ಪಾರ್ವತಿ ಇವರಿಂದ ಜನಿಸಿದಂತಹ ಕಾರ್ತಿಕೇಯ ಅವರಿಂದ ತಾರಕಾಸುರನ ವಧೆ ಆಗುತ್ತೆ. ಅದು ಸಹ ಭಕ್ತಿ ಸೇವೆನೇ ಆಯ್ತಲ್ವಾ ಪ್ರಭು? ಖಂಡಿತವಾಗಿ. ಅದಕ್ಕೆ ಹೇಳಿದ್ದು ನಮಗೆ ಇದೊಂದು ಆ ಒಂದು ಇನ್ಸ್ಟಿಂಕ್ಟ್ ಅನ್ನು ತೋರಿಸ್ತಿದ್ದಾರೆ. ಇನ್ಸ್ಟಿಂಕ್ಟ್. ಈಗ ಭಗವಂತ ಶಿವ ಅಂತ ಹೇಳಿದ್ರೆ ಪರಮ ವೈರಾಗಿ, ಪರಮ ವೈರಾಗಿಗೆ ಹೀಗೆ ಆಗಿದೆ ಅಂತ ತೋರಿಸ್ತಿದ್ದಾರೆ ಅವರು.
ಹಾ ಹಾ ಅದರಿಂದ ಆದ ಫಲ ಎಲ್ಲ ಒಳ್ಳೇದೇನೆ. ಅದಕ್ಕೋಸ್ಕರ ಇದೊಂದು ಆ ಒಂದು ಪರ್ಟಿಕ್ಯುಲರ್ ವಿಚಾರವನ್ನು ಮಾಡ್ತಾ ತೋರಿಸ್ತಿದ್ದಾರೆ. ಹಾ ಸರಿ ಸರಿ. ಎಸ್. ಹಾ ಪ್ರಭು, ಆಮೇಲೆ ಇವು ಜಪ ಜಪ 1 ಲಕ್ಷ ಮಾಡ್ಬೇಕು ಅಂತ ಇವ್ರು ಚೈತನ್ಯ ಮಹಾಪ್ರಭುಗಳು 1 ಲಕ್ಷ ಜಪ ಮಾಡಿದವ್ರ ಮನೇಲಿ ಮಾತ್ರ ಪ್ರಸಾದ ಸೇವಿಸ್ತಿದ್ರು ಅಂತ ಹೇಳಿದ್ರಿ. ಆದ್ರೆ 1 ಲಕ್ಷ ಜಪ ಹೆಂಗ್ ಮಾಡಕ್ ಸಾಧ್ಯ ಪ್ರಭು? ಅಂದ್ರೆ ನಾವು ದಿನಕ್ಕೆ 20 ಗಂಟೆ ಮಾಡ್ತೀವಿ ಅಂತ ಅಂದ್ರು. ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ನಮ್ಗೆ ಕೃಪೆಯಿಂದ ಕೊಟ್ಟಿದ್ದಾರೆ 16 ಮಾಲೆ ಆದ್ರೂ ಬನ್ನಿ ಅಂತ ಹೇಳಿ. ಹಾ ಆದ ಕಾರಣ 16 ಮಾಲೆ ಮಾಡಿದವರು ಭಗವಂತನು ಖಂಡಿತ ಸ್ವೀಕರಿಸ್ತಾನೆ. ಯಾಕಂದ್ರೆ ಆಚಾರ್ಯರು ಹೇಳಿದ್ದಾರಲ್ಲ, ಹಾ ಶ್ರೀಲ ಪ್ರಭುಪಾದರು ಮಹಾ ಆಚಾರ್ಯರು ಅವರು ಹೇಳಿದ್ದಾರೆ. ಅವರು ನಮ್ಗೆ ಇಲ್ಲಿ ತನಕ ಕರ್ಕೊಂಡು ಬಂದಿದ್ದಾರೆ. 16 ರೌಂಡಿಂದಲೇ ನಮಗೆ ಭಗವದ್ಧಾಮ ಹೋಗುವಂತ ಅವಕಾಶ ಸಿಕ್ಕಿದೆ ನಮಗೆ. ಇಲ್ಲದ್ರೆ ಸಾಧ್ಯವೇ ಇಲ್ಲ ಇದು. ಹಾ ಸರಿ ಸರಿ. ಅದೊಂದು ಅಂದ್ರೆ ಅದ್ಭುತ ಅವ್ರು ಅವಕಾಶ. ಭಕ್ತರ ಮನೇಲಿ ಊಟ ಮಾಡ ಭಕ್ತರ ಮನೆಯಲ್ಲಿ ಪ್ರಸಾದ ಸೇವಿಸ್ತಿದ್ರು ಅಂತಿದ್ರಲ್ಲ ಪ್ರಭು, ಅವ್ರು ಹೆಂಗ್ ಭಕ್ತ ಮಾಡ್ತಿದ್ರು ಅಂತ? ಆ ಭಕ್ತರ ಮನೆಯಲ್ಲಿ 1 ಲಕ್ಷ ಮಾಲೆ ಮಾಡಿದ ಅಂದ್ರೆ 1 ಲಕ್ಷ ಜಪ ಮಾಡಿದವ್ರ ಮನೆಯಲ್ಲಿ ಪ್ರಸಾದ ಸೇವಿಸ್ತಿದ್ರು ಅಂತ ಚೈತನ್ಯ ಮಹಾಪ್ರಭುಗಳು ಹೇಳಿದ್ರು ಪ್ರಭು. ಕರೆಕ್ಟ್. ಅದು ಹೆಂಗ್ ಸಾಧ್ಯ ಇತ್ತು ಅಂತ ಪ್ರಭು 1 ಲಕ್ಷ? 1 ಲಕ್ಷ ಮಾಡ್ತಿದ್ರು. ಹಾ, ಹೌದಾ ಅವರು ಪ್ರಭು? ಮಾತ್ರ ಅಲ್ಲ, ನಮ್ಮ ಶ್ರೀಲ ಪ್ರಭುಪಾದರು ಮಾಡಿದ್ದಾರೆ. ಆಮೇಲೆ ಹಾ, ನಮ್ಮ ಭಕ್ತಿ ಸಿದ್ಧಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ಮಾಡಿದ್ದಾರೆ. ಹಾ, ಆರ್ಟ್ ಆಫ್ ಚಾಂಟಿಂಗ್ ಅಂತ ಹೇಳ್ತಾರೆ ಅದಕ್ಕೆ. ಹಾ, ನಮ್ಗೆ ಸಾಧ್ಯ ಇಲ್ಲ. ಇಡೀ ದಿನ ಮಾಡ್ತಾರೆ ಅವರು. ಶ್ರೀಲ ಹಾ, ಪ್ರಭುಪಾದರೆಲ್ಲ ಇಡೀ ದಿನ ಜಪ ಹೋಗ್ತಾನೆ ಇದೆ, ಮನಸ್ಸಿನಲ್ಲಿ, ದೇಹದಲ್ಲಿ, ಮನಸ್ಸಲ್ಲಿ ಎಲ್ಲ. ಆದ್ರೆ ನಾವು ಆ ಸ್ಥಿತಿಯಲ್ಲಿ ಇಲ್ಲ. ಅದ ಕಾರಣ ನಮ್ಗೆ ಅರ್ಥವಾಗ್ಲಿಕ್ಕೂ ಸಾಧ್ಯ ಇಲ್ಲ ಅಷ್ಟು ಸುಲಭದಲ್ಲಿ ಅದು ಹೇಗೆ ಮಾಡಿದ್ದಾರೆ ಅವರು ಅಂತ ಹೇಳಿ. ಹಾ, ಸರಿ ಸರಿ. ಅಂದ್ರೆ ಪ್ರಭು ಅವರು ಭಗವಂತನಿಗೆ ಕನೆಕ್ಟ್ ಆಗಿರೋದ್ರಿಂದ ಅಲ್ಲಿನ ಸಮಯಕ್ಕೂ ಇಲ್ಲಿನ ಸಮಯಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ ಅಂತ ನಾವು ಹಾಗೂ ತಿಳ್ಕೊಳ್ಬಹುದು ನಾವು, ಖಂಡಿತವಾಗಿ ಹಾಗೂ ತಿಳ್ಕೊಳ್ಬಹುದು. ಹೌದು, ಒಳ್ಳೆ ರೀತಿಯಲ್ಲಿ ಚಿಂತೆ ಮಾಡಿದ್ದೀರಿ. ಕರೆಕ್ಟ್ ಚೇತನ್ ಕುಮಾರ್ ಪ್ರಭುಗಳೇ. ಹಾ ಸರಿ ಪ್ರಭು. ಎಸ್ ಹರೇ ಕೃಷ್ಣ. ಹರೇ ಕೃಷ್ಣ. ಅದ ಕಾರಣ ಇದನ್ನ ನಾವು ಆ ರೀತಿಯಲ್ಲಿ ಅನುಕರಣೆ ಮಾಡಿದ್ರೆ ನಾವು ಚೆನ್ನಾಗಿ ಕೂತು ಜಪ ಮಾಡೋಣ. ಆ ಮಿಕ್ಕ ಟೈಮಲ್ಲೆಲ್ಲ ನಾವು ಎಷ್ಟಾಗ್ತದೆ ಅಷ್ಟು ಮನಸ್ಸಲ್ಲಿ ಜಪನ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಸರಿ ಸರಿ ಪ್ರಭು. ಸೊ ನಾವೆಲ್ಲರೂ 16 ಮಾಲೆಗೆ ತಲುಪಲಿಕ್ಕೆ ಪ್ರಯತ್ನ ಪಡೋಣ. ನಿಧಾನಕ್ಕೆ ಒಂದೇ ದಿನದಲ್ಲಿ 16 ಮಾಲೆ ಮಾಡಿ 2ನೇ ದಿನ ಮಾಡೋದಿಂತ ಸ್ಥಿತಿ ಆಗ್ಬಾರ್ದು. 1ನೇ ತಿಂಗಳು ಈಗೆಲ್ಲ ನೀವೆಲ್ಲರೂ 1 ರೌಂಡ್ ಆದ್ರೂ, ಯಾರು ಮಾಡ್ತಾ ಇಲ್ಲ ಅವ್ರು 1 ರೌಂಡ್ ಆದ್ರೂ ಮಾಡ್ತೀರಿ ಅನ್ಕೊಳ್ತೀನಿ. ನಿಧಾನಾಗಿ ಒಂದೊಂದು ಚಾಪ್ಟರ್ ಆದ ಹಾಗೆ 4 ರೌಂಡ್ ಜಾಸ್ತಿ ಮಾಡಿದ್ರೆ ಬೇಗನೆ ಒಂದು 6 ಚಾಪ್ಟರ್ ಆಗುವಾಗ 16 ರೌಂಡ್ ಆರಾಮದಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಅಂದ್ರೆ ಇನ್ನೊಂದು 6 ತಿಂಗಳಲ್ಲಿ 16 ರೌಂಡ್ ಬರ್ಲಿಕ್ಕೆ ಕಷ್ಟವ. ನಾನು ಯಾರು ಮಾಡ್ತಾ ಇಲ್ಲ ಅವರ ಬಗ್ಗೆ ಹೇಳ್ತಾ ಇದ್ದೇನೆ. ಮಾಡ್ತಾ ಇರೋರು ಖಂಡಿತ ಮುಂದುವರಿಸಿ ಅದನ್ನ. ನನಗೂ ಅಷ್ಟೇ, ನೀವು ಪ್ರೇ ಮಾಡಿ, ಬ್ಲೆಸ್ ಮಾಡಿ, ನಾನು ಜಪ ಮಾಡ್ಲಿ ಅಂತ ಹೇಳಿ, ರೆಗ್ಯುಲರ್ ಆಗಿ ಭಗವಂತನ ಸೇವೆ ಆ ಮುಖಾಂತರ ಆಗ್ಲಿ ಅಂತ ಹೇಳಿ. ಬೇರೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಆಮೇಲೆ ಏನಾದ್ರು ಸಜೆಷನ್ ಇದೆಯಾ? ಈ ತರ ಕ್ಲಾಸು ಏನಾದ್ರು ಚೇಂಜಸ್ ಆಗ್ಬೇಕು, ಆತರ ಏನಾದ್ರು ಸಜೆಷನ್ ಇದ್ರೆ ಖಂಡಿತವಾಗಿ ಹೇಳಿ.